ನಮಸ್ತೆ, ಹರೇ ಕೃಷ್ಣ. 888 ಕನ್ನಡ ಟ್ಯಾರೋ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಯಾರೇನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ, ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ, ನಿಮ್ಮ ಸಪೋರ್ಟಿವ್ ನನ್ನ ಜೊತೆ ಇದೇ ರೀತಿಯಾಗಿರಲಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇವತ್ತಿನ ಟಾಪಿಕ್ ವಾರದ ರೀಡಿ. ಈ ಒಂದು ವಾರದಲ್ಲಿ ನಿಮ್ಮ ಬದುಕಲ್ಲಿ ಏನೆಲ್ಲ ಚೇಂಜಸ್, ಬದಲಾವಣೆಗಳು ಬರ್ತಿದೆ ನೋಡೋಣ. ಒಂದು ನಿಮಿಷ ಮೆಡಿಟೇಟ್ ಮಾಡಿ ನಿಮ್ಮ ಇಷ್ಟವಾದ ಪೈಲ್ನ ನೀವು ಚಾಯ್ಸ್ ಮಾಡ್ಕೊಳ್ಳಿ. ಎಸ್, ಇಲ್ಲಿ 2 ಕಾರ್ಡ್ಸ್ ಇದೆ, ಪೈಲ್ ನಂಬರ್ 1 ಆ್ಯಂಡ್ ಪೈಲ್ ನಂಬರ್ 2. ಎಸ್, ನಿಮಗೆ ಯಾವ ನಂಬರ್ ಅಟ್ರಾಕ್ಟಿವ್ ಅನ್ನಿಸ್ತಿದೆ, ನಿಮ್ಮ ಒಂದು ಲಕ್ಕಿ ನಂಬರ್ನ ಕೂಡ ನೀವು ಚಾಯ್ಸ್ ಮಾಡಬಹುದು. ಎಸ್, ಈ ಒಂದು ವಾರದಲ್ಲಿ ಪೈಲ್ ನಂಬರ್ 2. ಈ ಒಂದು ವಾರದಲ್ಲಿ ನಿಮ್ಮ ಬದುಕಲ್ಲಿ ಏನೆಲ್ಲ ಚೇಂಜಸ್, ಬದಲಾವಣೆಗಳು ಬರ್ತಿದೆ ನೋಡೋಣ. ಎಸ್, ಐ ಹೋಪ್ ಚಾಯ್ಸ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಪೈಲ್ ನಂಬರ್ 1. ಎಸ್, ಪೈಲ್ ನಂಬರ್ 1. ಈ ಒಂದು ವಾರದಲ್ಲಿ ಏನು ಚೇಂಜಸ್ ಇದೆ ನೋಡೋಣ. ಮೊದಲನೇದಾಗಿ ಬೆಲ್ಲಿಂದ ಏನು ಮೆಸೇಜಸ್ ಸಿಗ್ತದೆ ನೋಡೋಣ. ಯಾವುದು ರೆಸಿನೇಟ್ ಆಗುತ್ತೆ ಅದನ್ನ ಮಾತ್ರ ತಗೊಳ್ಳಿ, ರೆಸಿನೇಟ್ ಆಗಿಲ್ದಿರೋದನ್ನ ಇಲ್ಲೇ ಬಿಟ್ಬಿಡಿ. ಎಸ್, ಪೈಲ್ ನಂಬರ್ 1. ಈ ಒಂದು ವಾರದಲ್ಲಿ ಬಹಳಷ್ಟು ಇನ್ಫಾರ್ಮೇಶನ್ಸ್ ನಿಮಗೆ ಸಿಗ್ತದೆ, ಒಂದಷ್ಟು ಕ್ಲಾರಿಟಿ ಸಿಗ್ತದೆ. ಗೋವಿಂದ ನಾಮಸ್ಮರಣೆನ ಹೆಚ್ಚಾಗಿ ಮಾಡ್ತಿದ್ದೀರಾ, ಹಾಗೂ ವೆಂಕಟರಮಣ ಸ್ವಾಮಿ ದರ್ಶನ ಕೂಡ ನೀವು ಮಾಡ್ತಿದ್ದೀರಾ, ತಿರುಪತಿಗೆ ಕೂಡ ಭೇಟಿ ಕೊಡ್ತಿದ್ದೀರಾ. ಏನೋ ಒಂದು ಮನಸ್ಸಲ್ಲಿ ಒಂದಿಷ್ಟು ಶಾಂತಿ, ನೆಮ್ಮದಿ, ಹಾಗೂ ನೀವು ಏನಾದರೂ ವೆಂಕಟರಮಣ ಸ್ವಾಮಿಗೆ ಏನಾದರೂ ಪ್ರಾರ್ಥನೆ ಮಾಡಿ ಏನಾದ್ರು ಹರಕೆ ಮಾಡಿದ್ರೆ ಹರಕೆನೂ ಕೂಡ ಈ ಒಂದು ವೀಕಲ್ಲಿ ತೀರಿಸ್ಲಿಕ್ಕೆ ಹೋಗ್ತಿದ್ದೀರಾ. ದೇವರ ಒಂದು ಆಶೀರ್ವಾದನ ಪಡ್ಕೋತಿದ್ದೀರಾ. ಆ್ಯಂಡ್ ನಿಮ್ಮ ಒಂದು ಕೆಲಸದಲ್ಲಿ ಏನು ವಿಘ್ನಗಳಿದೆ ಆ ವಿಘ್ನಗಳಿಂದ ಸ್ವಲ್ಪ ನಿಮಗೆ ಈ ಒಂದು ವೀಕಲ್ಲಿ ರಿಲೀಸ್ ಆಗ್ತಿದೆ. ಆ್ಯಂಡ್ ಒಂದಿಷ್ಟು ಶಾಂತಿ ಇದೆ ನಿಮ್ಮ ಒಂದು ಕೆಲಸದಲ್ಲಿ. ಮನಸ್ಸು ಸ್ವಲ್ಪ ಚಂಚಲತೆ ಇದೆ, ತುಂಬ ಮೌನವಾಗಿದ್ದೀರಾ. ಪೈಲ್ ನಂಬರ್ 1 ಈ ಒಂದು ವೀಕಲ್ಲಿ. ಲೆಟ್ಸ್ ಸಿ ಈ ಕಾರ್ಡ್ಸ್ನ ಮೆಸೇಜಸ್ನ ಆಮೇಲೆ ನೋಡೋಣ. ಎಸ್, ಪೈಲ್ ನಂಬರ್ 1. ನಿಮ್ಮ ಸುತ್ತ ಇರೋ ಜನಗಳಿಂದ ಬಹಳಷ್ಟು ಸ್ವಲ್ಪ ಡಿಸ್ಟ್ರಾಕ್ಷನ್ಸ್ ಅನಿಸ್ತಿದೆ, ಮನಸ್ಸಿಗೆ ಕಸಿ ಬಿಸಿ ಅನಿಸ್ತಿದೆ, ಹಾಗೂ ಯಾವುದು ಬೇಡದಿರೋವಂತಹ ಮೆಸೇಜ್ಗೂ ತುಂಬ ತಲೆ ಕೆಡಿಸ್ಕೊತಿದ್ದೀರಾ, ಹಾಗೂ ತುಂಬಾ ಮೌನ ನಿಮ್ಮ ಸರೌಂಡಿಂಗ್ ಹೆಚ್ಚಾಗಿದೆ. ಇನ್ನು ನಿಮ್ಗೆ ಯಾವುದು ಬೇಡ ಅಂತ ಅನಿಸ್ತದೆ ಅದು ನಿಮ್ಮ ಲೈಫಿಗೆ ಹೆಚ್ಚಾಗಿ ಬೇಗ ನಿಮಗೆ ಅದು ಸಿಗ್ತಿದೆ. ಹಾಗೂ ಆ ವ್ಯಕ್ತಿ ನಿಮ್ಮ ಲೈಫಿಗೆ ಬೇಡ ಅಂತ ನೀವೇನು ಅಂದ್ಕೊಂಡಿದ್ದೀರಾ, ಬಟ್ ಆ ವ್ಯಕ್ತಿ ನಿಮ್ಮ ಲೈಫಿಗೆ ಬರಲಿಕ್ಕೆ ತುಂಬ ಟ್ರೈ ಮಾಡ್ತಿದ್ದಾರೆ. ಆ ವ್ಯಕ್ತಿಯಿಂದ ನಿಮಗೆ ಬಹಳಷ್ಟು ಅಡೆತಡೆಗಳು, ಅವಮಾನಗಳು, ಬೇಸರ, ನೋವು, ನೆಗೆಟಿವಿಟಿ ಎಲ್ಲವೂ ಆಗಿದೆ. ನೀವು ಯಾವ ವ್ಯಕ್ತಿನ ಬೇಡ ಅಂತ ನಿಮ್ಮ ಮನಸ್ಸಿಂದ ದೂರ ಇಟ್ಟಿದ್ದೀರಾ ಆ ವ್ಯಕ್ತಿ ನಿಮ್ಮ ಲೈಫಿಗೆ ಈ ಒಂದು ವೀಕಲ್ಲಿ ಬರಲಿಕ್ಕೆ ತುಂಬ ವೇಟ್ ಮಾಡ್ತಿದ್ದಾರೆ. ನಿಮ್ಮ ಒಂದು ನಿಮ್ಮ ಫ್ಯಾಮಿಲಿಗೆ ಸಂಬಂಧಪಟ್ಟಾಗಿ ಬಹಳಷ್ಟು ಇನ್ಫಾರ್ಮೇಷನ್ಸ್ನ ತಿಳ್ಕೊಳ್ತಿದ್ದೀರಾ. ನಿಮ್ಮ ಶತ್ರು ಯಾರು ಅನ್ನೋದು ನಿಮಗೆ ಹೆಚ್ಚಾಗಿ ತಿಳಿತಿದೆ, ಹಾಗೂ ಅವ್ರು ಯಾಕೆ ನಿಮಗೆ ತೊಂದರೆ ಮಾಡ್ತಿದ್ದಾರೆ ಅನ್ನೋದು ತಿಳಿತಿದೆ.
ಹಾಗೂ ನೀವು ಹೆಚ್ಚು ಧ್ಯಾನ ಮಾಡ್ತಿದ್ದೀರಾ. ಈ ಒಂದು ವೀಕಲ್ಲಿ ಹೆಚ್ಚು ಧ್ಯಾನದಿಂದ ನಿಮಗೆ ಬಹಳಷ್ಟು ಇನ್ಫಾರ್ಮೇಶನ್ಸ್ ಕೂಡ ಸಿಗ್ತಿದೆ. ಹಾಗೂ ನೀವು ನಂಬಿರುವಂತಹ ಗುರುಗಳನ್ನ ಭೇಟಿ ಕೊಡ್ತಿದ್ದೀರಾ. ನಿಮ್ಮ ಗುರುಗಳು ನಿಮಗೆ ಒಂದೇನೋ ಒಂದು ಮೆಸೇಜಸ್ನ ನಿಮಗೆ ತಿಳಿಸ್ತಿದ್ದಾರೆ. ಅದರಿಂದ ಇನ್ನಷ್ಟು ಮನಸ್ಸಿಗೆ ಸಮಾಧಾನ ಅನ್ನಿಸ್ತಿದೆ, ಸಂತೋಷ ಅನ್ನಿಸ್ತಿದೆ. ಹೆಚ್ಚು ಹೀಲಿಂಗ್ ಮ್ಯೂಸಿಕ್ಸ್ನ ಕೇಳ್ತಿದ್ದೀರಾ, ಸಂಗೀತದ ಬಗ್ಗೆ ಹೆಚ್ಚಿನ ಕಾನ್ಸಂಟ್ರೇಷನ್ ಕೊಡ್ತಿದ್ದೀರಾ. ಹಾಗೂ ತುಂಬಾನೇ ನಿಮ್ಮ ಸರೌಂಡಿಂಗ್ ಇರೋ ವ್ಯಕ್ತಿಗಳು ನಿಮ್ಮನ್ನ ತುಂಬಾ ಅಬ್ಸರ್ವ್ ಮಾಡ್ತಿದ್ದಾರೆ. ಹಾಗೂ ಆ ಅಬ್ಸರ್ವ್ ಇಂದ ಹಾಗೂ ನಿಮಗೆ ಆ ವ್ಯಕ್ತಿಗಳು ಏನೇ ಒಂದು ಒಳ್ಳೆಯದನ್ನ ಬಯಸ್ಲಿಕ್ಕೆ ಬಂದ್ರು ನಿಮಗೆ ಅದು ಒಂದು ರೀತಿ ಆತಂಕ ಅನ್ನಿಸ್ತಿದೆ, ಭಯ ಅನ್ನಿಸ್ತಿದೆ. ಹಾಗೂ ಆ ವ್ಯಕ್ತಿಗಳಿಂದ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಆಗ್ಬೋದು ಅನ್ನಿಸ್ತಿದೆ. ಆ್ಯಂಡ್ ಈ ಒಂದು ವೀಕಲ್ಲಿ ನೀವು ನಿಮ್ಮ ಹತ್ರ ಇರೋ ಥಿಂಗ್ಸಸ್ನ ಯಾರ ಜೊತೆನೂ ಶೇರ್ ಮಾಡಬೇಡಿ. ಆ ಒಂದು ಥಿಂಗ್ಸಸ್ ವಾಪಸ್ ನಿಮ್ಮ ಕೈಗೆ ಬರೋದಕ್ಕಿಂತ ಹೆಚ್ಚಾಗಿ ಅದರಿಂದ ನಿಮಗೆ ನೆಗೆಟಿವಿಟಿ ಕೂಡ ಆಗಬಹುದು. ನಿಮ್ಮ ಕಣ್ಣಿಗೆ ಸಂಬಂಧಪಟ್ಟಾಗೆ ಸ್ವಲ್ಪ ಕಣ್ಣು ಹೆಚ್ಚು ಉರಿ ಬರುವಂಥದ್ದಾಗ್ಬೋದು. ಹಾಗೂ ಕಣ್ಣಿಗೆ ಒಂದಿಷ್ಟು ಯಾಕೋ ಒಂದು ರೀತಿ ಸಮಾಧಾನ ಅನ್ನಿಸ್ತಿಲ್ಲ. ನಿಮಗೆ ಹೆಚ್ಚು ಮೊಬೈಲ್ಸ್ನ ಯೂಸ್ ಮಾಡ್ತಿದ್ದೀರಾ ಈ ಒಂದು ವೀಕಲ್ಲಿ. ಆ್ಯಂಡ್ ಹೆಚ್ಚು ಮೊಬೈಲ್ಸ್ನ ನೀವು ವಾಚ್ ಮಾಡ್ತಿದ್ದೀರಾ. ಹಾಗೂ ನಿಮ್ಮ ಮೈಂಡ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗಿದೆ. ಆ ಮೈಂಡ್ ಡಿಸ್ಟರ್ಬೆನ್ಸ್ ಆಗ್ಲಿಕ್ಕೆ ನೀವು ಈ ಒಂದು ವೀಕಲ್ಲಿ ಮೆಡಿಟೇಷನ್ ಮಾಡ್ತಿದ್ದೀರಾ, ಹೀಲಿಂಗ್ ಮಾಡ್ತಿದ್ದೀರಾ. ನಿಮ್ಮ ಮನಸ್ಸು, ಮೈಂಡ್ ಎಲ್ಲವೂ ಹೀಲ್ ಆಗ್ತಿದೆ. ಹಾಗೂ ನಿಮಗೇನೋ ಒಂದು ರಕ್ಷಣೆಯಾಗಿ, ನಿಮ್ಮ ಪ್ರೊಟೆಕ್ಷನ್ಗಾಗಿ ನಿಮಗೆ ದೇವರಿಂದ ಒಂದು ಮೆಸೇಜ್ ಕೂಡ ಸಿಗ್ತಿದೆ. ಹಾಗೂ ದೇವರ ಒಂದು ಮಂತ್ರ ಆಗಿರಬಹುದು, ತಾಯ್ತಗಳಾಗಿರಬಹುದು, ಇದನ್ನು ನಿರ್ಧಾರಣೆ ಮಾಡ್ತಿದ್ದೀರಾ. ಈ ಹಿಂದೆ ನಿಮ್ಮ ಕಾಲಿಗೆ ಸಂಬಂಧಪಟ್ಟಾಗೆ ಸ್ವಲ್ಪ ಪ್ರಾಬ್ಲಮ್ಸ್ ಆಗಿತ್ತು, ಆಕ್ಸಿಡೆಂಟ್ಸ್ ಆಗಿತ್ತು. ಅದರಿಂದ ನೀವು ತುಂಬಾ ಚೇತರಿಸ್ಕೊಂಡಿದ್ದೀರಾ. ಬಟ್ ಈ ಒಂದು ವೀಕಲ್ಲಿ ಹಳೆಯ ಪೇನ್ಗಳೇನಿದೆ, ನಿಮ್ಗೇನು ಇಂಜುರೀಸ್ ಆಗಿತ್ತು, ಆ ಪೇನ್ ಸ್ವಲ್ಪ ಹೆಚ್ಚಾಗಿ ಕಾಣಬಹುದು ಈ ಒಂದು ವೀಕಲ್ಲಿ. ಸೊ ಯಾವುದನ್ನು ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ನೆಗ್ಲೆಕ್ಟ್ ಮಾಡಬೇಡಿ, ವೈದ್ಯರನ್ನ ಭೇಟಿಯಾಗಿ. ಹಾಗೂ ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ನೀವೇನೋ ಒಂದು ಅರಿಕೆ ಕೂಡ ಮಾಡ್ಕೊಂಡಿದ್ದೀರಾ. ಅದು ನಿಮ್ಮ ಆರೋಗ್ಯದಲ್ಲಿ ಬಹಳಷ್ಟು ಬದಲಾವಣೆ ಆಗಿದೆ. ಆ ಅರಿಕೆನ ನೀವು ಕೊಡದೇ ಇರೋದ್ರಿಂದ ನೀವು ನಂಬಿರೋ ದೈವ ಶಕ್ತಿ ನಿಮಗೆ ಒಂದು ಸೂಚನೆನ ಕೊಡ್ತಿರಬಹುದು. ನಿಮ್ಮ ಒಂದು ಸರೌಂಡಿಂಗ್, ನಿಮ್ಮ ರಕ್ತ ಸಂಬಂಧಿಕರ ಸರೌಂಡಿಂಗ್ ಏನು, ನಿಮ್ಮ ಕುಟುಂಬದಲ್ಲಿ ಯಾವ ವ್ಯಕ್ತಿಗೆ ಈ ಒಂದು ವೀಕಲ್ಲಿ ಅವರ ಲೈಫಲ್ಲಿ ಏನಾದರೂ ಹೆಲ್ತ್ ತುಂಬಾನೇ ಇಶ್ಯೂಸ್ ಆಗಬಹುದು, ಅಥವಾ ಆ ವ್ಯಕ್ತಿಗೆ ಏನೋ ಒಂದು ಆಕ್ಸಿಡೆಂಟ್ ಆಗಬಹುದು. ಹಾಗೂ ಆ ವ್ಯಕ್ತಿ ನಿಮ್ಗೆ ಏನು ಅಡೆತಡೆ ಮಾಡಿದ್ದಾರೆ, ನಿಮ್ಮ ಒಂದು ಫ್ಯಾಮಿಲಿಗೆ ನೋವು ಮಾಡಬೇಕು, ನಿಮ್ಮ ಫ್ಯಾಮಿಲಿ ಬೆಳವಣಿಗೆ ಬೆಳಿಬಾರ್ದು, ನಿಮ್ಮ ಕುಟುಂಬ ಬೆಳಿಬಾರ್ದು, ನಿಮ್ಮ ಕುಟುಂಬ ನಾಶ ಆಗಬೇಕು, ನಿಮ್ಮ ಕುಟುಂಬ ಚೆನ್ನಾಗಿರ್ಬಾರ್ದು ಅಂತ ಇನ್ನಿಷ್ಟು ಕೆಟ್ಟವಾಗಿ, ಕ್ರೂರವಾಗಿ ಒಂದು ಪ್ರಾಣಿಯಿಂದ ನಿಮಗೆ ಪ್ರಾಬ್ಲಮ್ಸ್ನ ಮಾಡಿದ್ದಾರೆ. ಆ ಪ್ರಾಬ್ಲಮ್ಸಿಂದ ನೀವು ಒಂದು ರೀತಿ ಬಚಾವಾಗಿದ್ದೀರಾ. ಹಾಗೂ ನೀವು ನಂಬಿರೋ ದೈವಶಕ್ತಿ ನಿಮ್ಮನ್ನ ಪಾರು ಮಾಡಿದ್ದಾರೆ ಆ ಒಂದು ಪ್ರಾಬ್ಲಮ್ಸಿಂದ. ಇನ್ನು ಮುಂದೆ ನಿಮಗೆ ಸಿಗ್ತಾ ಇರೋ ಅವಕಾಶ, ನಿಮ್ಮ ಒಂದು ಬದುಕಲ್ಲಿ ಸಿಗ್ತಾ ಇರುವಂತಹ ಚೇಂಜಸ್, ಅವಕಾಶಗಳು ನಿಮಗೆ ನಿಮ್ಮ ಸರೌಂಡಿಂಗ್, ನಿಮ್ಮ ರಕ್ತ ಸಂಬಂಧಿಕರ ನಿಮ್ಮ ಒಂದು ಕುಟುಂಬ ಸರೌಂಡಿಂಗ್ ಅವರ ಕಣ್ಣು ತುಂಬ ಚುಚ್ಚುತ್ತಿದೆ, ತುಂಬ ಜಲಸಿ ಪಡ್ತಿದ್ದಾರೆ. ಬಟ್ ನಿಮಗೆ ಯಾವುದೇ ರೀತಿಯಾದ ಒಂದು ಪ್ರಾಬ್ಲಮ್ಸ್ ಆಗ್ತಿಲ್ಲ. ಆ್ಯಂಡ್ ನೀವು ನೋಡ್ತಾ ಇರುವಂತಹ ಮೆಸೇಜಸ್ ಹಾಗೂ ನೀವು ಕೇಳ್ತಾ ಇರೋಂಥ ಮೆಸೇಜ್ ನಿಮ್ಮ ಮನಸ್ಸಿಗೆ ಬಹಳ ಆತಂಕ ಅನ್ನಿಸ್ಬಹುದು, ಬಹಳ ಭಯ ಪಡಬಹುದು ನೀವು. ಹಾಗೂ ಬಹಳ ಆ ವ್ಯಕ್ತಿಗೋಸ್ಕರ ನೀವು ಕಣ್ಣೀರಿಡ್ತಿದ್ದೀರಾ. ಆ ವ್ಯಕ್ತಿ ನಿಮ್ಮನ್ನ ನಾಶ ಮಾಡಬೇಕು, ನೀವು ಈ ಭೂಮಿ ಮೇಲೆ ಇರಬಾರ್ದು ಅಂತ ಬಯಸಿರುವಂಥ ವ್ಯಕ್ತಿಗೆ ನಿಮ್ಮ ಕಣ್ಣೀರು ಅದು ಅವ್ರಿಗೆ ಯೋಗ್ಯತೆ ಇದೆಯೋ ಇಲ್ವೋ ಅನ್ನೋದನ್ನ ನೀವು ಯೋಚನೆ ಮಾಡಿ ಆ್ಯಂಡ್ ನಿಮ್ಮ ಕಣ್ಣೀರನ್ನ ಹರಿಸಿ. ಬಿಕಾಸ್ ಆ ವ್ಯಕ್ತಿಯಿಂದ ನೀವು ಬಹಳಷ್ಟು ನೋವು ತಿಂದ್ಬಿಟ್ಟಿದ್ದೀರಾ, ಬಹಳಷ್ಟು ಪೆಟ್ಟನ್ನ ತಿಂದಿದ್ದೀರಾ. ಪುನಃ ಆ ವ್ಯಕ್ತಿಗೋಸ್ಕರ ನೀವು ಕಣ್ಣೀರು ಹಾಕಿ ಪ್ರಾರ್ಥನೆ ಮಾಡಿ ಆ ವ್ಯಕ್ತಿ ಒಳ್ಳೇದಾಗ್ಲಿ, ಆ ವ್ಯಕ್ತಿ ಬದುಕಲಿ ಅಂತ ನೀವೇನು ಪ್ರಾರ್ಥನೆ ಮಾಡ್ತಿದ್ದೀರಾ, ಖಂಡಿತ ನೀವು ನಂಬಿರೋ ದೈವಶಕ್ತಿ ಆ ಒಂದು ನಿಮ್ಮ ಪ್ರಾರ್ಥನೆನೂ ಒಪ್ತಿಲ್ಲ. ಖಂಡಿತ ಯಾರಿಗೆ ಯಾವುದನ್ನ ಕೊಡಬೇಕು ಆ ತಾಯ ನೀವು ನಂಬಿರೋ ದೈವಶಕ್ತಿ ಅದನ್ನ ಅವ್ರಿಗೆ ಕೊಡ್ತಿದ್ದಾರೆ. ಇಲ್ಲಿ ಮಹಿಷಾಸುರ ಮರ್ದಿನಿ ತಾಯಿ ಚಾಮುಂಡೇಶ್ವರಿ ಅಮ್ಮನ ಎಷ್ಟು ಪಾಸಿಟಿವ್ ಒಂದು ವೈಬ್ ಸಿಗ್ತಿದೆ. ಆಗ ಅಮ್ಮನ ಒಂದು
ಮೆಸೇಜ್ ನಿಮಗೆ ಹೆಚ್ಚಾಗಿ ನಿಮ್ಮ ಡ್ರೀಮ್ಸ್ ಅಲ್ಲಿ ಕಾಣಿಸ್ತದೆ. ಅಮ್ಮನ ಒಂದು ವಿಗ್ರಹನ ನೀವು ಕಣ್ಣ ಮುಂದೆ ಕನಸಿನಲ್ಲಿ ನೋಡ್ತಿದ್ದೀರಾ. ಹಾಗೂ ಏನೋ ಒಂದು ಇಂಪಾರ್ಟೆಂಟ್ ಮೆಸೇಜ್ನ ನಿಮಗೆ ಅಮ್ಮ ಹೇಳ್ತಿದ್ದಾರೆ. ಆ್ಯಂಡ್ ಯಾವುದು ನಿಮಗೆ ಬೇಡ, ಆ ದಾರಿಯಲ್ಲಿ ನಡೆಯೋದು ಬೇಡ ಅಂತ ನಿಮ್ಗೆ ಎಚ್ಚರಿಕೆ ಕೊಟ್ಟಿದ್ರು ಅದೇ ದಾರಿಯಲ್ಲಿ ನಡೀತಿದ್ದೀರಾ. ಅದರಿಂದ ಮುಂದೆ ಹೋಗಿ ಹಾಗೂ ಆ ದಾರಿಗೆ ನೀವು ಹೆಚ್ಚು ಇನ್ನಷ್ಟು ನೀವು ಪ್ರಾಬ್ಲಮ್ಸ್ನ ನೋಡಬೇಕಾಗುತ್ತೆ. ಎಸ್, ಯಾವ್ದು ಬೇಡ ಅಂತ ನಿಮಗೆ ತಡೀತಿದ್ರು ಅದನ್ನೇ ಮಾಡಬೇಕು ಅಂತ ನೀವು ಬಯಸ್ತಿದ್ದೀರಾ. ಪಾಯಿಂಟ್ ನಂಬರ್ 1, ಅದನ್ನ ಮಾಡೋದ್ರಿಂದ ನಿಮ್ಮ ಹಣಕಾಸಿನ ಪರಿಸ್ಥಿತಿಯು ಪ್ರಾಬ್ಲಮ್ಸ್ ಆಗಬಹುದು, ನಿಮ್ಮ ಹೆಲ್ತ್ಗೂ ಪ್ರಾಬ್ಲಮ್ ಆಗ್ಬೋದು, ನಿಮ್ಮ ಮೈಂಡು ಡಿಸ್ಟರ್ಬ್ ಆಗಬಹುದು. ಆಲೋಚಿಸಿ ನಿರ್ಧಾರಗಳನ್ನ ತಗೊಳ್ಳಿ. ಹಾಗೂ ನೀವೇನಾದರೂ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಗ್ರಾಮ ದೇವತೆಯು, ನಿಮ್ಮ ಒಂದು ಕುಲ ದೇವರ ಒಂದು ಸನ್ನಿಧಾನಕ್ಕೆ ಏನಾದರೂ ತ್ರಿಶೂಲ ಆಗಿರಬಹುದು ಅಥವಾ ಈ ಕಿರೀಟ ಆಗಿರಬಹುದು, ಏನಾದರೂ ನೀವು ಅರ್ಪಿಸ್ತೀನಿ ಅಂತ ನೀವೇನಾದ್ರು ಪ್ರಾರ್ಥನೆ ಮಾಡ್ಕೊಂಡಿದ್ರೆ, ಹರಕೆನ ಮಾಡಿದ್ರೆ ಆ ಹರಕೆ ಕೂಡ ತೀರಿಸ್ತಿದ್ದೀರಾ. ಆ್ಯಂಡ್ ನಿಮ್ಮ ಕನಸಲ್ಲಿ ಹೆಚ್ಚಾಗಿ ಈ ಒಂದು ವೀಕಲ್ಲಿ ತ್ರಿಶೂಲ ಕಾಣಿಸ್ತಿದೆ, ಸರ್ಪಗಳು ಕಾಣಿಸ್ತಿದೆ, ತಾಯಿಯ ಮೂರ್ತಿ ಕಾಣಿಸ್ತಿದೆ. ಏನೋ ಒಂದು ಕಣ್ಣಿಂದ ನಿಮಗೆ ಒಂದು ಮೆಸೇಜಸ್ನ ಹೇಳ್ತಿದೆ ನಿಮ್ಮ ಡ್ರೀಮ್ಸಲ್ಲಿ. ಆ ಒಂದು ಕಣ್ಣ ದೃಷ್ಟಿ ನಿಮ್ಗೆ ಏನು ಆ ತಾಯಿಯಿಂದ ನಿಮಗೆ ಸೂಚನೆ ಸಿಗ್ತಿದೆ ಅದರಂತೆ ಅನುಸರಿಸಿ. ಖಂಡಿತ ಅದರಿಂದ ನಿಮ್ಮ ಲೈಫಲ್ಲಿ ಬಹಳಷ್ಟು ಮಿರಾಕಲ್ಸ್ನ ನೀವು ನೋಡೋ ಟೈಮಿಂಗ್ ಕೂಡ ಬಂದಿದೆ. ಯಾರು ನಿಮ್ಮ ಒಂದು ಯಶಸ್ಸಿಗೆ ತಡಿಬೇಕು, ನಿಮ್ಮ ಒಂದು ಹಣಕಾಸಿನ ಪರಿಸ್ಥಿತಿ ಹಾಳಾಗಬೇಕು, ನಿಮ್ಮ ಕುಟುಂಬ ಚೆನ್ನಾಗಿರಬಾರ್ದು ಅಂತ ಎಷ್ಟು ನೆಗೆಟಿವಿಟಿ ಮಾಡಿದ್ದಾರೆ, ಖಂಡಿತ ಆ ವ್ಯಕ್ತಿಗಳಿಗೆ ತಾಯಿ ಬಹಳಷ್ಟು ಉತ್ತರಗಳನ್ನು ಕೊಡಲಿಕ್ಕೆ ಇನ್ನೊಂದು ಅವತಾರನ ತೋರಿಸ್ತಿದ್ದಾರೆ. ಎಸ್, ಬಹಳಷ್ಟು ಇನ್ಫಾರ್ಮೇಶನ್ಸ್ ನಿಮ್ಗೆ ಏನ್ ಸಿಗ್ತಿದೆ ಅದನ್ನ ಗೌಪ್ತವಾಗಿ ಕಾಪಾಡಿ. ಅದನ್ನ ಯಾರ ಹತ್ರನೂ ಶೇರ್ ಮಾಡಬೇಡಿ. ನಿಮಗೆ ಏನ್ ಮೆಸೇಜ್ ಸಿಗ್ತಿದೆ ದೈವದಿಂದ ಅದನ್ನ ಇನ್ನೊಬ್ರ ಹತ್ರ ಶೇರ್ ಮಾಡಬೇಡಿ. ಅದು ನಿಮಗಾಗಿ ಆ ತಾಯಿ ನಿಮಗೆ ಏನೋ ಒಂದು ಸೂಚನೆ ಕೊಟ್ಟಿದ್ದಾರೆ, ಅದು ಪಾಸಿಟಿವ್ ನಿಮ್ಗೆ ಸಿಕ್ಕಿದೆ, ಅದು ಇನ್ನೊಬ್ರ ಬಾಯಿಗೆ ಸಿಕ್ಕಿ ಅವ್ರು ಇನ್ನೊಂದು ಏನೋ ಒಂದು ಡಿಸ್ಟ್ರಾಕ್ಷನ್ ನಿಮ್ಗೆ ಮಾಡಬಹುದು. ಅವರು ಏನೋ ಒಂದು ಬಾಯಲ್ಲಿ ಕೆಟ್ಟ ನುಡಿನೋ ಒಳ್ಳೆ ನುಡಿನೋ ನುಡಿಬಹುದು. ಸೊ ಆ ಒಂದು ಮೆಸೇಜಸ್ನ ನೀವು ಯಾರ ಹತ್ರನೂ ಶೇರ್ ಮಾಡಬೇಡಿ. ನಿಮ್ಮ ಮನಸ್ಸಿಗೆ ಏನು ಮಾಡಬೇಕು ಅನ್ಸುತ್ತೆ ಆ ಕೆಲಸನ ಮಾಡಲಿಕ್ಕೆ ಮುಂದೆ ಹೋಗಿ. ಹಾಗೂ ನೀವು ಏನು ಹೊಸ ಕೆಲಸಕ್ಕೆ ಕೈ ಹಾಕಬೇಕು ಅಂದ್ಕೊಂಡಿದ್ದೀರಾ ಈ ಒಂದು ವೀಕಲ್ಲಿ ಖಂಡಿತ ಕೌರ್ಗಜ್ಜರ ಆಶೀರ್ವಾದ ಹೆಚ್ಚಾಗಿ ಇದೆ. ಹಾಗೂ ಏನೋ ಒಂದು ಸ್ಟ್ರಾಂಗ್ ಮೆಸೇಜಸ್ ನಿಮಗೆ ಸಿಕ್ಕಿದೆ. ಆ ಒಂದು ಸ್ಟ್ರಾಂಗ್ ಮೆಸೇಜಿಂದ ನೀವು ಮುಂದೆ ಹೋಗ್ತಿದ್ದೀರಾ. ಅದು ಒಂದು ರೀತಿ ನಿಮಗೆ ಮಿರಾಕಲ್ ಅನಿಸ್ತಿರಬಹುದು. ಪಾಯಿಂಟ್ ನಂಬರ್ 1, ಈ ಒಂದು ವೀಕಲ್ಲಿ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಬಹಳಷ್ಟು ಬದಲಾವಣೆಗಳಿದೆ. ಹಾಗೂ ನೀವೇನು ಯಾರನ್ನ ತುಂಬ ಮಿಸ್ ಮಾಡ್ಕೋತಿದ್ದೀರಾ ನಿಮ್ಮ ಪೂರ್ವಜರನ್ನ, ಖಂಡಿತ ಅವರ ಆಶೀರ್ವಾದ ಕೂಡ ನಿಮಗೆ ಹೆಚ್ಚಾಗಿ ಸಿಗ್ತಿದೆ. ಸೊ ನಿಮ್ಮ ಮನೆಯಲ್ಲಿ ಬೇಡದಿರೋ ವಸ್ತುಗಳು ಸ್ವಲ್ಪ ನಿಮಗೆ ಡಿಸ್ಟ್ರಾಕ್ಷನ್ ಮಾಡ್ತಿದೆ, ಸ್ವಲ್ಪ ಡಿಸ್ಟರ್ಬ್ ಮಾಡ್ತಿದೆ. ಆ ಒಂದು ಜಾಗದಲ್ಲಿ ಆ ವಸ್ತುಗಳು ಇರಬೇಕೋ ಇರಬಾರ್ದು ಅನ್ನೋದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಆ್ಯಂಡ್ ನಿಮ್ಮ ಮನೇನ ಕೂಡ ಕ್ಲೆನ್ಸ್ ಮಾಡಬೇಕಿದೆ. ಆ್ಯಂಡ್ ಹೆಚ್ಚು ನೀವು ಡಾಲ್ಸಸ್ನ ಇಡಬಹುದು ಅಥವಾ ನೀವು ಹೆಚ್ಚು ಮಣ್ಣಿನ ಒಂದು ಬೊಂಬೆಗಳು ಅಥವಾ ಡಾಲ್ಸ್ ಆಗಿರಬಹುದು, ಇದನ್ನ ನೀವು ಹೆಚ್ಚಾಗಿ ಬೇಡದೇ ಇರೋ ಜಾಗದಲ್ಲಿ ಇಟ್ಟಿದ್ದೀರಾ. ಸೊ ನಿಮ್ಮ ಒಂದು ಮನೆಯ ಒಂದು ಎಂಟ್ರೆನ್ಸ್ ಏನಿದೆ ಅಲ್ಲಿ ಒಂದು ಪ್ರಶಾಂತತೆ ಹಾಗೂ ಸಮಾಧಾನವಾದಂತಹ ವಾತಾವರಣ ಇಲ್ಲ. ಅದನ್ನು ಕೂಡ ನೀವು ಕ್ಲೆನ್ಸ್ ಮಾಡ್ಕೋತಿದ್ದೀರಾ. ಆ್ಯಂಡ್ ಅದರಿಂದ ಸ್ವಲ್ಪ ನಿಮಗೆ ಬೇಡದಿರುವಂತಹ ನೆಗೆಟಿವಿಟೀಸ್ ಕಾಣಿಸ್ತಿದೆ. ನಿಮ್ಮ ಸರೌಂಡಿಂಗ್ ಕೂಡ ಆ ಒಂದು ವೈಬ್ಸ್ ನಿಮಗೆ ಹೆಚ್ಚಾಗಿ ಭಯ ಅನ್ನಿಸ್ತಿದೆ. ನಿಮ್ಮ ಸರೌಂಡಿಂಗ್ ಯಾವುದಾದ್ರೂ ಹುತ್ತ ಇದ್ರೆ ಆ ಹುತ್ತಕ್ಕೆ ಮಂಗಳವಾರ ಹೋಗಿ ಹಾಲಾಕಿ ಪ್ರಾರ್ಥನೆ ಮಾಡಿ ಬನ್ನಿ. ಎಸ್, ನಿಮ್ಮ ಡ್ರೀಮ್ಸಲ್ಲಿ ನೆಗೆಟಿವಿಟಿ ಕನಸುಗಳು ಕಾಣಿಸ್ಕೊಳ್ಳೋದಿಲ್ಲ. ಹಾಗೂ ಹೆಚ್ಚು ಹಾವು ಸರ್ಪಗಳು ನಿಮ್ಮ ಕನಸಿನಲ್ಲಿ ಕಾಣಿಸ್ಕೊಳ್ಳೋದಿಲ್ಲ. ನೀವು ಸಾಕಿರುವಂಥ ಪ್ರಾಣಿಗಳನ್ನ ನೀವು ಪ್ರೊಟೆಕ್ಷನ್ ಮಾಡ್ತಿದ್ದೀರಾ. ನಿಮಗೆ ಆಗಬೇಕಾಗಿರುವಂತಹ ಒಂದು ಪ್ರಾಬ್ಲಮ್ಸ್ ಒಂದು ರೀತಿ ಅದಕ್ಕೆ ತುಂಬ ಸುಸ್ತಾಗ್ತಿರಬಹುದು, ಅದಕ್ಕೆ ಜ್ವರ ಬರುವಂಥದ್ದಾಗಿರಬಹುದು. ಸೊ ಕಾಡ ಭೈರವೇಶ್ವರ ಸ್ವಾಮಿನ ಹೆಚ್ಚು ಆರಾಧನೆ ಮಾಡಿ. ನಿಮ್ಮ ಪ್ರಾಣಿಗಳ ಒಂದು ರಕ್ಷಣೆ ಕಾಡ ಭೈರವೇಶ್ವರ ಸ್ವಾಮಿ ನಿಮ್ಮ ಮನೆಗೆ ಪ್ರೊಟೆಕ್ಷನ್ನ ಕೊಡ್ತಿದೆ. ಹಾಗೂ ಏನೋ ಒಂದು ಮೈಂಡಲ್ಲಿ
ಇಷ್ಟೇ ನಿಮಗೆ ಧೈರ್ಯ ಸಿಕ್ಕಿದ್ರು ಯಾಕೋ ಒಂದು ರೀತಿ ಕುಗ್ತಾ ಇದ್ದೀರಾ. ಪ್ಯಾನ್ ನಂಬರ್ 1, ಎಸ್, ನೀವು ಇಂಪಾರ್ಟೆಂಟ್ ವಸ್ತುಗಳನ್ನ ಕಳ್ಕೊಂಡಿರಬಹುದು ಅಥವಾ ನಿಮ್ಮ ಲೈಫಿಗೆ ಇಂಪಾರ್ಟೆಂಟ್ ಪರ್ಸನ್ನ ನೀವು ನಿಮ್ಮ ಲೈಫಿಂದ ದೂರ ಹೋಗಿರಬಹುದು. ಬಟ್ ಆ ವ್ಯಕ್ತಿಗೋಸ್ಕರ ನೀವೇನು ವೇಟ್ ಮಾಡ್ತಿದ್ದೀರಾ, ಖಂಡಿತ ಆ ವ್ಯಕ್ತಿ ನಿಮ್ಮ ಲೈಫಿಗೆ ಪರ್ಫೆಕ್ಟ್ ಮ್ಯಾಚಾ, ಆ ವ್ಯಕ್ತಿ ನಿಮ್ಮ ಲೈಫಿಗೆ ನಿಮ್ಮ ಒಂದು ಲೈಫ್ ಲಾಂಗ್ ಆ ವ್ಯಕ್ತಿ ನಿಮ್ಮ ಲೈಫಿಗೆ ಬೇಕಾ ಬೇಡವಾ ಅನ್ನೋ ನಿರ್ಧಾರಗಳನ್ನ ನೀವು ಈ ಒಂದು ವೀಕಲ್ಲಿ ಸ್ಟ್ರಾಂಗ್ ಆಗಿ ತಗೋತಿದ್ದೀರಾ. ಹಾಗೂ ಔಟ್ ಆಫ್ ಕಂಟ್ರಿ ಕೂಡ ಟ್ರಾವೆಲ್ ಮಾಡ್ತಿದ್ದೀರಾ. ನೀವಿರೋ ಸ್ಥಳನ ಕೂಡ ಚೇಂಜ್ ಆಗ್ತಿದೆ. ನಿಮ್ಮ ಒಂದು ಮಾತುಗಳು ತುಂಬ ಚೇಂಜ್ ಆಗ್ತಿದೆ. ಹಾಗೂ ನೀವು ನಡ್ಕೋತಾ ಇರೋ ರೀತಿ ಕೂಡ ತುಂಬ ಚೇಂಜ್ ಆಗ್ತಿದೆ. ಹಾಗೂ ನೀವು ಈ ಒಂದು ವೀಕಿಂದ ಕುಗ್ತಾ ಇಲ್ಲ, ಯಾವುದೇ ಬಂದರೂ ಎದುರಿಸಿ ನಿಲ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ನಿಮಗೆ ಸಿಗ್ತಿದೆ. ಹಾಗೂ ದೇವಿ ಹತ್ರ ನೀವೇನಾದರೂ ಪ್ರಸಾದ ರೂಪದಲ್ಲಿ ಹೂವನ್ನ ಏನಾದರೂ ಕೇಳಿದರೆ, ನೀವು ಕೇಳ್ಕೊಂಡಿರೋ ಒಂದು ಏನಾದರೂ ದೇವರಿಗೆ ಹೂವನ್ನ ಸಮರ್ಪಿಸಿ ಏನಾದರೂ ಹೂವದ ಮುಖಾಂತರ ನೀವು ಆಗುತ್ತಾ ಇಲ್ವಾ ಅಂತ ಏನಾದ್ರು ಪ್ರಾರ್ಥನೆಗಳನ್ನ ಮಾಡ್ಕೊತಿದ್ರೆ ಈ ಒಂದು ವೀಕಲ್ಲಿ ಖಂಡಿತ ದೇವಿಯಿಂದ ನಿಮಗೆ ಹೆಚ್ಚಿನ ಒಂದು ಪ್ರೊಟೆಕ್ಷನ್ ಹಾಗೂ ನೀವು ಅನ್ಕೊಂಡಿರೋ ಕೆಲಸಕ್ಕೆ ಹೆಚ್ಚಿನ ಒಂದು ಧೈರ್ಯ ನಿಮಗೆ ಸಿಗ್ತಿದೆ. ಹಾಗೂ ಆ ಕೆಲಸ ಕೂಡ ಕಂಪ್ಲೀಟ್ ಆಗಿ ಮಾಡ್ತಿದ್ದೀರಾ. ಎಸ್, ಇಲ್ಲಿ ಯಾರು ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡ್ತಿದ್ದೀರಾ, ಖಂಡಿತ ಸ್ವಲ್ಪ ನಿಮ್ಮ ಕೆಲಸ ಗೌರ್ಮೆಂಟ್ ಜಾಬ್ ಅನ್ನೋದಕ್ಕಿಂತ ಯಾವುದೇ ಪ್ರೈವೇಟ್ ಕಂಪ್ನಿಯಲ್ಲಿ ನೀವು ಜಾಬ್ಗೆ ಟ್ರೈ ಮಾಡ್ತಿದ್ರೆ ನಿಮ್ಮ ಕೆಲಸಕ್ಕೆ ಸ್ವಲ್ಪ ನಿಮ್ಮ ಫ್ರೆಂಡ್ಸ್ ಸರೌಂಡಿಂಗ್ಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ಆ ವ್ಯಕ್ತಿಗಳು ನಿಮ್ಮ ಮೇಲೆ ಒಂದು ಹೆಚ್ಚಿನ ಜಲಸಿ ಇದೆ, ಬಟ್ ನಿಮ್ಮ ಮುಂದೆ ವ್ಯಕ್ತಪಡಿಸ್ತಿಲ್ಲ. ಅವರ ಮನಸ್ಸಲ್ಲಿ ಇರುವಂತಹ ಭಾವನೆಗಳನ್ನ ಅವರ ಹಿಂದೆನೆ ನಿಮಗೆ ಒಂದು ರೀತಿ ನಿಮಗೆ ಒಳ್ಳೇದಾಗ್ಲಿ ಅನ್ನೋ ಒಂದು ಉದ್ದೇಶ ಆ ವ್ಯಕ್ತಿದಾಗಿಲ್ಲ. ಎಸ್, ನೀವು ಅವ್ರಿಗೆ ಒಳ್ಳೇದಾಗ್ಲಿ ಅಂತ ನೀವು ಮನಸ್ಫೂರ್ತಿಯಾಗಿ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಪ್ರಾರ್ಥನೆ ಮಾಡಬಹುದು. ಬಟ್ ನಿಮ್ಮ ಇಷ್ಟವಾದಂಥ ಸ್ನೇಹಿತರಾಗಿರ್ಬೋದು, ಕುಟುಂಬದ ಸದಸ್ಯರಾಗಿರಬಹುದು, ನಿಮ್ಗೆ ಒಳ್ಳೇದಾಗ್ಲಿ ಅಂತ ಬಯಸುವಂತಹ ಒಳ್ಳೆ ಮನಸ್ಥಿತಿ ಇಲ್ಲ. ನಿಮ್ಮ ತಂದೆ ತಾಯಿಯ ಆಶೀರ್ವಾದ, ಅವರ ಒಂದು ಮೆಸೇಜ್ ನಿಮ್ಗೆ ಏನು ಸಿಗುತ್ತೆ ಅದರಂತೆ ಮುಂದುವರಿರಿ. ಖಂಡಿತ ನಿಮ್ಮ ತಂದೆ ತಾಯಿಯ ಒಂದು ವಿಚಾರದಲ್ಲಿ ನೀವು ಬಹಳಷ್ಟು ಒಳ್ಳೆ ಡಿಸಿಷನ್ಸ್ನ ತಗೋತಿದ್ದೀರಾ. ಅವ್ರಿಗೆ ಏನೋ ಖುಷಿ ಪಡುವಂಥ ಕೆಲಸನ ನೀವು ಈ ಒಂದು ವೀಕಲ್ಲಿ ಮಾಡ್ತಿದ್ದೀರಾ. ಪ್ಯಾನ್ ನಂಬರ್ 1, ನಿಮ್ಮ ತಾತ ಆಗಿರಬಹುದು, ನಿಮ್ಮ ಗ್ರ್ಯಾಂಡ್ ಮದರ್, ಗ್ರ್ಯಾಂಡ್ ಫಾದರ್ ಯಾರಿದ್ದಾರೆ ಅವರ ಆಸ್ತಿಗೆ ಸಂಬಂಧಪಟ್ಟಾಗೆ ಆ ಆಸ್ತಿ ನಿಮ್ಮ ಕೈಗೆ ಏನು ಸೇರ್ತಿಲ್ಲ ಅಥವಾ ಅದು ಕೋರ್ಟ್ ವಿಚಾರದಲ್ಲಿ ಏನಾದರೂ ತುಂಬ ಸ್ಟಕ್ ಆಗಿದ್ರೆ ಆ ಅಮೌಂಟ್ ಈ ಒಂದು ವೀಕಲ್ಲಿ ನಿಮ್ಮ ಕೈಗೆ ಸೇರ್ತಿದೆ. ಆ್ಯಂಡ್ ಅದು ಕೂಡ ತುಂಬಾ ಫಾಸ್ಟಾಗಿ ಮೂವ್ ಆಗ್ತಿದೆ. ಆ ಒಂದು ಏನು ಪ್ರೊಸೀಜರ್ಸ್ ಇದೆ ಕೋರ್ಟ್ ವಿಚಾರದಲ್ಲಿ ಖಂಡಿತ ಅದು ಬೇಗ ಮೂವ್ ಆನ್ ಆಗ್ತಿದೆ. ಆ್ಯಂಡ್ ನಿಮಗೆ ಸಿಗ್ತಾ ಇರುವಂಥ ನಾ ಆಗಲೇ ಹೇಳಿದಾಗೆ ಸೂಚನೆಗಳ ಬಗ್ಗೆ ಗಮನ ಕೊಡಿ. ನಿಮ್ಮ ಕೆಲಸದಲ್ಲಿ ಬಹಳಷ್ಟು ಏನು ಹಿನ್ನಡೆ ನೋಡಿದ್ರಿ ಈ ಒಂದು ವೀಕಿಂದ ಮುನ್ನಡೆ ನೋಡ್ತಿದ್ದೀರಾ. ಬಹಳಷ್ಟು ಬದಲಾವಣೆಗಳನ್ನ ನೋಡ್ತಿದ್ದೀರಾ. ನಿಮ್ಮ ಲೈಫಿಗೆ ನಿಮಗೆ ಪರ್ಫೆಕ್ಟ್ ಪಾರ್ಟ್ನರ್ ನಿಮ್ಮ ಲೈಫಿಗೆ ಸಿಗ್ತಿದ್ದಾರೆ. ಯಾರಿಗೋಸ್ಕರ, ಯಾವ ವ್ಯಕ್ತಿಗೋಸ್ಕರ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡ್ತಿದ್ದೀರಾ ಆ ವ್ಯಕ್ತಿ ನಿಮ್ಮ ಲೈಫಿಗೆ ಬರಬೇಕು ಅಂತ, ಖಂಡಿತ ಆ ವ್ಯಕ್ತಿ ನಿಮ್ಮ ಲೈಫಿಗೆ ಬರಲಿಕ್ಕೆ ಈ ಒಂದು ವೀಕಲ್ಲಿ ತುಂಬಾನೇ ಅವ್ರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಆಲೋಚಿಸ್ತಿದ್ದಾರೆ. ಹಾಗೂ ಆ ವ್ಯಕ್ತಿ ಥರ್ಡ್ ಪಾರ್ಟೀಸ್ನ ಬಿಟ್ಟು ನಿಮ್ಮ ಲೈಫಿಗೆ ಬರಬೇಕು ಅಂತ ಆಲೋಚಿಸ್ತಿದ್ದಾರೆ. ಜೊತೆಗೆ ಒಂದು ಹೊಸ ಬಿಗಿನಿಂಗ್ ಕೂಡ ಶುರುವಾಗ್ತಿದೆ. ಹೊಸ ಕೆಲಸ ಕೂಡ ನಿಮಗೆ ಈ ಒಂದು ವೀಕಲ್ಲಿ ಸಿಗ್ತಿದೆ. ಮನಸ್ಸಿಗೆ ತುಂಬಾನೇ ಸಂತೋಷ ಇದೆ. ಪ್ರಾಣಿ ಪಕ್ಷಿಗಳಿಗೆ ನಿಮ್ಮ ಕೈಯಿಂದ ನೀರಿನ ಹಿಡಿ. ಖಂಡಿತ ಈಗಿನ ಒಂದು ವಾತಾವರಣಗಳು ಈಗ ಹೆಚ್ಚು ಬಿಸಿಲಿರೋದ್ರಿಂದ ಪ್ರಾಣಿ ಪಕ್ಷಿಗೆ ನಿಮ್ಮ ಕೈಯಿಂದ ನೀರಿಡಿ. ಖಂಡಿತ ಇನ್ನಷ್ಟು ನಿಮ್ಮ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಆ್ಯಂಡ್ ಈ ಒಂದು ವೀಕಲ್ಲಿ ಎಷ್ಟೇ ನಿಮಗೆ ಹಿರಿಯರಾಗಿರಬಹುದು, ನಿಮಗಿನ್ನ ಚಿಕ್ಕ ಮಕ್ಕಳಾಗಿರಬಹುದು, ನೀವೀಗ ಹಿಂದೆ ಇರುವಂತಹ ಹಾಗೆ ಈ ಒಂದು ವೀಕಲ್ಲಿ ಯಾಕೋ ನಿಮ್ಮ ಮನಸ್ಸಿಗೆ ಇರ್ತಿಲ್ಲ, ಏನೋ ಒಂದು ಯಾವುದೋ ವಿಚಾರದಲ್ಲಿ ಕಳೆದು ಹೋಗ್ತಿದ್ದೀರಾ. ಸೊ ಆ ಒಂದು ವಿಚಾರದಿಂದ ನೀವು ಈಚೆ ಬರಲಿಕ್ಕೆ ಖಂಡಿತ ನೀವು ಟ್ರಾವೆಲಿಂಗ್ ಮಾಡ್ತಿದ್ದೀರಾ, ಬೇರೆ ಒಂದು ಸ್ಥಳಕ್ಕೆ ಭೇಟಿ ಕೊಡ್ತಿದ್ದೀರಾ. ನೇಚರ್ ಸೈನ್ ಪ್ಲೇಸಸ್ ಆಗಿರಬಹುದು, ಟೆಂಪಲ್ಗಾಗಿರಬಹುದು ವಿಸಿಟ್ ಮಾಡ್ತಿದ್ದೀರಾ. ನಿಮ್ಗೆ ಇಷ್ಟಪಟ್ಟಿರೋ ನೇಬರ್ಸ್ ಮನೆಗೂ ಕೂಡ ನೀವು ಟ್ರಾವೆಲ್ ಮಾಡ್ತಿರಬಹುದು. ಹೆಚ್ಚು ನಿಮ್ಮನ್ನ ಆನ್ಲೈನಲ್ಲಿ ಹೆಚ್ಚು ನೀವು ನಂಬಿರುವಂತಹ ವ್ಯಕ್ತಿಗಳು ಹೆಚ್ಚು ನಿಮ್ಮ ಫೋಟೋಸ್ನ ಅಬ್ಸರ್ವ್ ಮಾಡ್ತಿದ್ದಾರೆ. ಆ ಫೋಟೋಸಿಂದ ಅವ್ರಿಗೆ ಬಹಳಷ್ಟು ನಿಮ್ಮನ್ನ ಏನು ನೆಗೆಟಿವಿಟಿ ಮಾಡಲಿಕ್ಕೆ
ನೆಗೆಟಿವಿಟಿ ಮಾಡಲಿಕ್ಕೆ ಆ ವ್ಯಕ್ತಿಗಳು ಕಾಯ್ತಿದ್ದಾರೆ. ಹಾಗೂ ನೆಗೆಟಿವಿಟಿ ಕೂಡ ಸ್ವಲ್ಪ ನಿಮ್ಗೆ ಆಗಿದೆ. ಸ್ವಲ್ಪ ನಿಮ್ಮ ಕಣ್ಣ ಸುತ್ತ ಡಾರ್ಕ್ ಸರ್ಕಲ್ಸ್, ಯಾವಾಗಲೂ ನಿದ್ದೆ ಮಾಡ್ಬೇಕನ್ಸುತ್ತೆ, ಮೂಡ್ ಸ್ವಿಂಗ್ಸ್ ಅನ್ಸುತ್ತೆ, ಸೋಂಬೇರಿತನ ಈ ಒಂದು ವೀಕಲ್ಲಿ. ಸೊ ಯಾರ ಮೇಲೆ ಡೌಟ್ ಇದೆ ಆ ವ್ಯಕ್ತಿಯಿಂದ ಸ್ವಲ್ಪ ದೂರ ಇರಿ. ಎಸ್, ಫೈಲ್ ನಂಬರ್ 1, ತುಂಬ ಒಳ್ಳೆಯವರಾಗ್ತಿದ್ದೀರಾ ಆ್ಯಂಡ್ ತುಂಬ ಒಳ್ಳೆತನ ನಿಮ್ಮನ್ನ ಒಂದು ರೀತಿ ಕಣ್ಣೀರನ್ನು ತರಿಸಿದೆ. ಯಾರಿಗೆ ನೀವು ಒಳ್ಳೆದನ್ನ ಬಯಸಿದ್ದೀರಾ, ಯಾರಿಗೂ ಕೆಟ್ಟದ್ದನ್ನ ಬಯಸದೆ ನೀವೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಬಯಸಿದ್ದೀರಾ. ಖಂಡಿತ ಈ ಒಂದು ವೀಕಲ್ಲಿ ಆ ಒಳ್ಳೆತನಕ್ಕೆ ತುಂಬಾನೇ ಉತ್ತರಗಳು ಕೂಡ ಸಿಗ್ತಿದೆ. ಹಾಗೂ ನಿಮ್ಮ ಒಂದು ಯಾರು ನಿಮ್ಮ ಕಣ್ಣೀರನ್ನ ನೋಡಬೇಕು ಅಂತ ಬಯಸಿದ್ದಾರೆ ಆ ವ್ಯಕ್ತಿಯ ಕಣ್ಣೀರನ್ನ ನೀವು ನೋಡೋ ಟೈಮಿಂಗ್ ಬಂದಿದೆ. ಹಾಗೂ ವ್ಯಕ್ತಿಗೆ ನಿಮ್ಮ ಒಂದು ಲೈಫಿಗೆ ಯಾರು ನೆಗೆಟಿವಿಟಿ ಮಾಡಿದ್ದಾರೆ ಅವರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಬಹಳಷ್ಟು ವ್ಯತ್ಯಾಸಗಳಾಗ್ತಿದೆ. ಹಾಗೂ ವೃಕ್ಷಗಳ ಪ್ರಾರ್ಥನೆ ಕೂಡ ಮಾಡ್ತಿದ್ದೀರಾ ಆ್ಯಂಡ್ ಯಾವುದೋ ಒಂದು ವೃಕ್ಷ ನಿಮ್ಮ ಒಂದು ಸಮಸ್ಯೆಗೆ ಪರಿಹಾರ ಕೂಡ ಸಿಗ್ತಿದೆ. ನಂಗೆ ಗೊತ್ತಿಲ್ಲ ಇಲ್ಲಿ ಏನು ಎನರ್ಜೀಸ್ ಬರ್ತಿದೆ ಅಂತ ಮಾತ್ರ ತಿಳಿಸ್ತಿದ್ದೀನಿ. ಎಸ್, ಮೇಲ್ ಪರ್ಸನ್ ಆ್ಯಂಡ್ ಫೀಮೇಲ್ ಪರ್ಸನ್ ಇಬ್ರು ಕೂಡ ನಿಮ್ಮ ಲೈಫಿಗೆ ಸ್ವಲ್ಪ ಸಮಸ್ಯೆಗಳನ್ನ ಮಾಡ್ತಿದ್ದಾರೆ. ನಿಮ್ಮ ಆಂಟಿ ಅಂಕಲ್ ಆಗಿರಬಹುದು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್, ಎನಿವನ್, ನಿಮ್ಗೆ ಯಾರ ಮೇಲೆ ಡೌಟ್ ಇದೆ ಆ ವ್ಯಕ್ತಿಗಳು ಸ್ವಲ್ಪ ಹೆಚ್ಚು ಸಮಸ್ಯೆ ಮಾಡ್ತಿದ್ದಾರೆ. ಹಾಗೂ ನಿಮ್ಮ ಕನಸಲ್ಲಿ ಆ ಒಂದು ಏನು ನಿಮಗೆ ಪ್ರಾಬ್ಲಮ್ಸ್ ಆಗ್ತಿದೆ ನಿಮ್ಗೆ ಮುಂಚೆನೆ ಆ ಒಂದು ಸೂಚನೆಗಳನ್ನ ಸಿಗ್ತಿದೆ. ಅದ್ರ ಬಗ್ಗೆ ನೀವು ಎಚ್ಚೆತ್ಕೊಳ್ಳಿಕ್ಕೆ ಭಗವಂತ ನಿಮಗೆ ಅವಕಾಶ ಮಾಡಿಕೊಡ್ತಿದ್ದಾರೆ. ಫೈಲ್ ನಂಬರ್ 1, ನಿಮ್ಮ ತಂದೆಯ ಆಶೀರ್ವಾದ ನಿಮ್ಮ ಜೊತೆ ಸ್ಟ್ರಾಂಗ್ ಆಗಿದೆ. ನಿಮ್ಗೇನೇ ನೆಗೆಟಿವಿಟಿ ಆಗ್ಲಿಕ್ಕೆ ನಿಮ್ಮ ತಂದೆ ಬಿಡ್ತಿಲ್ಲ. ಹಾಗೂ ನಿಮ್ಮ ತಂದೆ ತಾಯಿ ಆಶೀರ್ವಾದ ನಿಮ್ಮ ಜೊತೆಗಿದೆ. ಅವ್ರು ನಿಮ್ಮ ಜೊತೆ ಇರಬಹುದು, ಈ ಭೂಮಿನ ತ್ಯಜಿಸಿ ಹೋಗಿರಬಹುದು, ಬಟ್ ಅವರ ಒಂದು ಬ್ಲೆಸ್ಸಿಂಗ್ಸ್, ಅವರ ಒಂದು ಆಶೀರ್ವಾದ ನಿಮ್ಮ ಮೇಲೆ ಸದಾ ಇದೆ. ಅವರ ಒಂದು ಕಣ್ಣ ದೃಷ್ಟಿ ನಿಮ್ಮ ಮೇಲಿದೆ. ನೀವೇನ್ ಮಾಡ್ತಿದ್ದೀರಾ ಹಾಗೂ ನಿಮ್ಗೆ ಏನ್ ಸಮಸ್ಯೆಗಳಾಗ್ತಿದೆ ಖಂಡಿತ ನಿಮ್ಮ ಪೂರ್ವಜರರು, ನಿಮ್ಮ ಫಾದರ್ ನಿಮ್ಮನ್ನ ತುಂಬಾನೇ ಪ್ರೊಟೆಕ್ಷನ್ ಮಾಡ್ತಿದ್ದಾರೆ. ಎಸ್, ಓಕೆ. ಈ ಒಂದು ವೀಕಲ್ಲಿ ನೀವೊಂದು ಗುಡ್ ನ್ಯೂಸ್ ಕೂಡ ಕೇಳ್ತಿದ್ದೀರಾ ಆ್ಯಂಡ್ ನಿಮ್ಮ ಪ್ರೆಗ್ನೆನ್ಸಿ ವಿಚಾರವಾಗಿ ಏನಾದರೂ ವೇಟ್ ಮಾಡ್ತಿದ್ರೆ ಅಥವಾ ವೈದ್ಯರನ್ನ ಭೇಟಿ ಮಾಡಬೇಕು ಅಂದ್ಕೊಂಡಿದ್ರೆ ಖಂಡಿತ ನಿಮಗೆ ಈ ಒಂದು ವೀಕಲ್ಲಿ ಗುಡ್ ನ್ಯೂಸ್ ಸಿಗ್ತಿದೆ. ಹೆಚ್ಚು 12 ಟೈಮಿಂಗ್ಸ್ನ ನೀವು ವಾಚ್ ಮಾಡ್ತಿದ್ದೀರಾ. ಈ ಒಂದು ವೀಕಲ್ಲಿ ಯಾರು ಬರ್ಡೇ ಸೆಲೆಬ್ರೇಟ್ ಮಾಡ್ತಿದ್ದೀರಾ, ಹ್ಯಾಪಿ ಬರ್ಡೇ ಟು ಯು. ನಿಮ್ಮ ಇಷ್ಟಾರ್ಥವೆಲ್ಲವೂ ಸಿದ್ಧಿಯಾಗಲಿ. ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ನಿಮ್ಮ ಬದುಕಲ್ಲಿ ಸಿಕ್ಕಲಿ ಅಂತ ನಾನು ನನ್ನ ತಾಯಿ ಚೌಡೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ. ತುಂಬಾನೇ ಸಕ್ಸಸ್ ಇದೆ. ಹಾಗೂ ಸೂರ್ಯನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಕೂಡ ನೀವು ವಿಸಿಟ್ ಮಾಡ್ತಿದ್ದೀರಾ, ಅಲ್ಲಿ ಕೂಡ ನೀವು ಅರಿಕೆನ ಮಾಡ್ತಿದ್ದೀರಾ. ಎಸ್, ನಿಮ್ಮ ಕುಟುಂಬ ಪ್ರೊಟೆಕ್ಷನ್ ಅಲ್ಲಿದೆ. ಫೈಲ್ ನಂಬರ್ 1, ನಿಮ್ಮ ಆರೋಗ್ಯದ ಬಗ್ಗೆ ನೀವು ಗಮನ ಕೊಡಬೇಕಾಗಿದೆ. ಹಾಗೂ ಟೈಮ್ ಸರಿಯಾಗಿ ನೀವು ಊಟ ಮಾಡಬೇಕಾಗಿದೆ. ತುಂಬ ಒತ್ತಡ, ತುಂಬ ಟೆನ್ಷನ್ ಆ್ಯಂಡ್ ಯಾವುದು ಕಡೆನೂ ನೀವು ಗಮನ ಕೊಡ್ತಿಲ್ಲ. ಎಸ್, ಹೆಚ್ಚು ವಾಟರ್ನ ಕುಡೀರಿ ಆ್ಯಂಡ್ ನಿಮ್ಮ ಮನಸ್ಸಿಗೆ ಯಾವುದು ಸರಿ ಅನಿಸುತ್ತೆ ಆ ನಿರ್ಧಾರನ ತಗೊಳ್ಳಿ. ಬಾಲಕೃಷ್ಣ ಬಂದಿದ್ದಾರೆ, ಗೋಪಿ ಕೃಷ್ಣ. ಖಂಡಿತ ಈ ಒಂದು ವೀಕಲ್ಲಿ ನಿಮ್ಮನ್ನ ಒಂದು ಒಳ್ಳೆಯ ಒಂದು ಸ್ಥಾನ, ಗೌರವ ನಿಮಗೆ ಹೆಚ್ಚಾಗಿ ಸಿಗ್ತಿದೆ. ಯಾರು ನಿಮ್ಮ ಡೌನ್ ಮಾಡಿದ್ದಾರೆ, ಯಾರು ನಿಮ್ಮ ಕೈಲಿ ಆಗೋದಿಲ್ಲ, ನೀವೇನು ಅಲ್ಲ ಅಂತ ನಿಮ್ಮನ್ನ ಅನ್ಕೊಂಡಿದ್ದಾರೆ, ಅವರ ಹೆಲ್ಪಿಗೆ ನೀವು ಆದಾಗ ನಿಮ್ಮನ್ನ ಒಂದು ರೀತಿ ಅವರ ಲೈಫಿಗೆ ಏನಾದ್ರು ಪ್ರಾಬ್ಲಮ್ ಆದಾಗ ನಿಮ್ಮ ಒಂದು ಅಗತ್ಯ ಐತೆ. ಬಟ್ ನಿಮ್ಮ ಲೈಫಿಗೆ ಪ್ರಾಬ್ಲಮ್ ಆದಾಗ ಅವರು ನಿಮ್ಮ ಲೈಫಿಗೆ ಏನು ಸಪೋರ್ಟ್ ಮಾಡಿಲ್ಲ ಆ್ಯಂಡ್ ಹೆಲ್ಪ್ ಮಾಡಿಲ್ಲ ಅಂತ ನೀವು ಮನಸ್ಸಲ್ಲಿ ಆ ವ್ಯಕ್ತಿ ಬಗ್ಗೆ ಆಲೋಚಿಸ್ತಿದ್ದೀರಾ. ಖಂಡಿತ ಇಲ್ಲಿ ಕೃಷ್ಣ ನಿಮ್ಮ ಜೊತೆಗಿದ್ದಾರೆ. ಸೊ ಹೆಚ್ಚಿನ ಪ್ರೊಟೆಕ್ಷನ್ ನಿಮಗೆ ಸಿಗ್ತಿದೆ. ಎಸ್, ಓಕೆ. ನರಸಿಂಹಸ್ವಾಮಿ ಬಂದಿದ್ದಾರೆ. ಎಸ್, ನಾಗಲೇ ಹೇಳಿದಾಗ ನಿಮ್ಮ ಶತ್ರುಗಳ ಒಂದು ಭೇಟಿ ಜೊತೆಗೆ ಆ ವ್ಯಕ್ತಿಯ ಒಂದು ಏನು ನಿಮ್ಮ ನೆಗೆಟಿವಿಟಿ ಮಾಡಿದ್ದಾರೆ ಅದು ಅಂತ್ಯ ಆಗ್ತಿದೆ ಈ ಒಂದು ವೀಕಲ್ಲಿ. ಫೈಲ್ ನಂಬರ್ 1, ಎಸ್. ಯಾರು ನಿಮಗೆ ಸನ್ಯಾಸಿಗಳಾಗಿರಬಹುದು, ನಿಮ್ಮ ಗುರುಗಳಾಗಿರಬಹುದು, ನಿಮ್ಗೆ ಏನಾದರೂ ನಿಮ್ಮಿಂದ ಕೇಳಿದ್ರೆ ಖಂಡಿತ ನಿಮ್ಮ ಕೈಯಲ್ಲಿ ಏನಾಗತ್ತೆ ಅದನ್ನ ನೀವು ದಾನ ಮಾಡಿ.
ಆ್ಯಂಡ್ ನೀವು ತಿನ್ನೋ ಮುಂಚೆ ಈ ಒಂದು ವೀಕಲ್ಲಿ ಯಾರಿಗಾದ್ರೂ ಹಸಿವು ಕಾಣಿಸಿದ್ರೆ, ನಿಮ್ಮ ಹತ್ರ ಯಾರಾದರೂ ಊಟನ ಕೇಳಿದ್ರೆ ಖಂಡಿತ ಇಲ್ಲ ಅಂದೆ ಆ ವ್ಯಕ್ತಿಗಳಿಗೆ ನೀವು ಏನಾದರೂ ಸಹಾಯನ ಮಾಡಿ. ಪಾಯಿಂಟ್ ನಂಬರ್ 1, ಖಂಡಿತ ನಿಮ್ಮನ್ನ ಹೆಚ್ಚು ಪರೀಕ್ಷೆ ಮಾಡ್ತಿದ್ದಾರೆ ಭಗವಂತ. ಎಸ್, ಒಂದು ರೀತಿ ಪಂಜರದಲ್ಲಿದ್ದೀರಾ, ಆ ಪಂಜರದಿಂದ ಈಚೆ ಬರ್ತಿದ್ದೀರಾ. ಏನು ನೆಗೆಟಿವಿಟಿ ಇದೆ ಅದನ್ನ ನೀವು ರಿಲೀಸ್ ಮಾಡ್ತಿದ್ದೀರಾ. ಆ್ಯಂಡ್ ಹೊಸ ಫ್ರೆಂಡ್ಶಿಪ್ ಕೂಡ ನಿಮ್ಮ ಲೈಫಿಗೆ ಬರ್ತಿದೆ, ಹೊಸ ಒಂದು ಪ್ರೀತಿ ನಿಮ್ಮ ಲೈಫಿಗೆ ಬರ್ತಿದೆ. ನಿಮ್ಮನ್ನ ಅರ್ಥ ಮಾಡಿಕೊಂಡು ನಿಮ್ಮ ಲೈಫ್ ಲಾಂಗ್ ಇರ್ಲಿಕ್ಕೆ ಆ ವ್ಯಕ್ತಿಗಳು ನಿಮ್ಮ ಫ್ರೆಂಡ್ಶಿಪ್ ಹಾಗೂ ನೀವು ಇಷ್ಟಪಡುವಂತ ಮನಸ್ಸಲ್ಲಿ ಯಾರನ್ನ ನೀವು ಇಷ್ಟಪಟ್ಟಿದ್ದೀರಾ ಆ ವ್ಯಕ್ತಿ ನಿಮ್ಮ ಲೈಫಿಗೆ ಅವರೇ ಪ್ರಪೋಸ್ ಮಾಡ್ತಿದ್ದಾರೆ ನಿಮ್ಮ ಲೈಫಿಗೆ ಪಾರ್ಟ್ನರ್ ಆಗಿ ಇರ್ಲಿಕ್ಕೆ. ಆ್ಯಂಡ್ ಒಂದು ಆ ವ್ಯಕ್ತಿಯಿಂದ ನಿಮ್ಮ ಮನಸ್ಸಿಗೆ ಸಮಾಧಾನ ಕೂಡ ಆಗ್ತಿದೆ. ಆ್ಯಂಡ್ ಮುಂದಿನ ದಿನಗಳಲ್ಲಿ ಮ್ಯಾರೇಜ್ ವಿಚಾರವಾಗೂ ಕೂಡ ನೀವು ಹೆಚ್ಚು ಡಿಸ್ಕಷನ್ಸ್ ಮಾಡ್ತಿದ್ದೀರಾ. ಎಸ್, ಹೆಚ್ಚು ಈ ಒಂದು ವೀಕಲ್ಲಿ ಪೇಂಟಿಂಗ್ಸ್ನ ಮಾಡ್ತಿದ್ದೀರಾ. ಹಳೆಯ ಅಭ್ಯಾಸಗಳ ಹಿಂದೆ, ಸೊ ಬಾಲ್ಯದ ಒಂದು ಆಟಗಳನ್ನ ನೀವು ಆಟಾಡ್ತಿರಬಹುದು. ನಿಮ್ಮ ಮಕ್ಕಳ ಜೊತೆ ಆಗಿರಬಹುದು, ನೀವೇ ಮಗುವಾಗಿ ಈ ಒಂದು ವೀಕಲ್ಲಿ ಏನೋ ಒಂದು ಹಳೆಯ ಒಂದು ನೆನಪುಗಳನ್ನ ಮತ್ತೆ ಅದನ್ನ ಹೆಚ್ಚಾಗಿ ನಿಮ್ಮ ಲೈಫಿಗೆ ತಗೊಳ್ತಿದ್ದೀರಾ. ಎಸ್, ಫೈಲ್ ನಂಬರ್ 1, ಈ ಒಂದು ವೀಕಲ್ಲಿ ಬಹಳಷ್ಟು ಸತ್ಯಗಳನ್ನ ತಿಳ್ಕೊಳ್ಳೋ ಟೈಮಿಂಗ್ ಕೂಡ ಬಂದಿದೆ. ಹಾಗೂ ನೀವೊಂದು ರೀತಿ ಬೆಂಕಿ ಇದ್ದಂಗೆ, ಹಾಗೂ ನೀವೊಂದು ರೀತಿ ಕಾಮ್ನೆಸ್ ಇದ್ದಂಗೆ. ನಿಮ್ಮನ್ನ ಹೇಗೆ ನೀವು ಆ ವ್ಯಕ್ತಿಗಳು, ನಿಮ್ಮ ಸರೌಂಡಿಂಗ್ ಇರೋ ವ್ಯಕ್ತಿಗಳು ನಿಮ್ಮನ್ನ ಹೇಗೆ ಟ್ರೀಟ್ ಮಾಡ್ತಾರೆ ನೀವು ಹಾಗಿದ್ದೀರಾ. ಈ ಒಂದು ವೀಕಲ್ಲಿ ನಿಮ್ಮನ್ನ ಟಚ್ ಮಾಡಿದ್ರೆ ಏನಾಗುತ್ತೆ ಅನ್ನೋದನ್ನ ನಿಮ್ಮ ಸರೌಂಡಿಂಗ್ ಇರೋ ವ್ಯಕ್ತಿಗಳು ನೋಡ್ತಿದ್ದಾರೆ, ನಿಮ್ಮ ಫ್ಯಾಮಿಲಿ ಸರೌಂಡಿಂಗ್ ಇರೋ ವ್ಯಕ್ತಿಗಳು. ಆ್ಯಂಡ್ ನಿಮ್ಮ ಒಂದು ಕೆಲಸದ ವಾತಾವರಣದಲ್ಲೂ ಬಹಳಷ್ಟು ಚೇಂಜಸ್ನ ನೀವು ಮಾಡ್ತಿದ್ದೀರಾ. ಆ್ಯಂಡ್ ಯಾವುದು ನಿಮ್ಮ ಲೈಫಿಗೆ ಬೇಡ ಅನಿಸಿದೆ ಅದನ್ನ ಕ್ಲೀನ್ ಅಪ್ ಮಾಡಿ, ನಾ ಆಗಲೇ ಹೇಳ್ದಾಗೆ ನಿಮ್ಮ ಮನೆಯನ್ನು ಕೂಡ ಸ್ವಚ್ಛ ಮಾಡ್ತಿದ್ದೀರಾ. ಜೊತೆಗೆ ಹೆಚ್ಚಾಗಿ ದೇವರ ಮನೆಯಲ್ಲಿ ಹೆಚ್ಚು ನೀವು ಟೈಮ್ನ ಸ್ಪೆಂಡ್ ಮಾಡ್ತಿದ್ದೀರಾ. ಹಾಗೂ ವ್ರತಗಳನ್ನ, ಪೂಜೆಗಳನ್ನ ಮಾಡ್ತಿದ್ದೀರಾ. ನಿಮ್ಮ ಮನೆ ತುಂಬ ಈ ಒಂದು ವೀಕಲ್ಲಿ ಡೆಕೋರೇಟಿವ್ ಐಟಮ್ಸ್ನ ಕೂಡ ನೀವು ಪರ್ಚೇಸ್ ಮಾಡ್ತಿದ್ದೀರಾ. ಹೆಚ್ಚು ಹಣ ಖರ್ಚು ಮಾಡ್ತಿದ್ದೀರಾ, ಹೆಚ್ಚು ಉಳಿತಾಯನೂ ಕೂಡ ಮಾಡ್ತಿದ್ದೀರಾ ಈ ಒಂದು ವೀಕಲ್ಲಿ. ಪಾಯಿಂಟ್ ನಂಬರ್ 1, ಎಲ್ಲೋ ಟ್ರಾವೆಲಿಂಗ್ ಇದೆ, ಮನಸ್ಸಿಗೆ ಸಮಾಧಾನ ಇದೆ, ಯಾವುದು ನಿಮಗೆ ಸರಿ ಅನಿಸುತ್ತೆ ಅದನ್ನು ಮಾಡ್ತಿದ್ದೀರಾ. ಹಾಗೂ ನಿಮ್ಮ ಮನೆಗೂ ಕೂಡ ಒಂದು ರಕ್ಷಣೆಯಾಗಿ ಏನಾದರೂ ನೀವು ತಾಯ್ತ ಆಗಿರಬಹುದು ಅಥವಾ ಏನಾದರೂ ಸಮಥಿಂಗ್ ನಿಮ್ಮ ಮನೆ ರಕ್ಷಣೆಗೆ ನೀವು ಕ್ಲೆನ್ಸ್ ಮಾಡ್ಕೋತಿದ್ದೀರಾ. ಪಾಯಿಂಟ್ ನಂಬರ್ 1, ಎಸ್. ಹಾಗೂ ನೀವೇನಾದರೂ ನಿಮ್ಮ ಮನೆಯ ಮೇನ್ ಡೋರ್ ಅಥವಾ ಈಚೆ ಒಳಗಡೆ ಏನಾದರೂ ತಾಯ್ತ ಆಗಿರಬಹುದು, ಕಾಯಿ ಅಥವಾ ಸಮಥಿಂಗ್ ಏನಾದರೂ ನೀವು ಕಟ್ಟಿದ್ರೆ ಅದು ಕೂಡ ನೀವು ಕ್ಲೆನ್ಸ್ ಮಾಡಿ ಹೊಸದಾಗಿ ತಂದು ಅದನ್ನು ಪೂಜಿಸಿ ಕಟ್ಟಿ. ಖಂಡಿತ ಏನು ಎನರ್ಜೀಸ್ ಮನೆಯಲ್ಲಿ, ನಿಮ್ಮ ಮನೆಯಲ್ಲಿ ಕಿರಿಕಿರಿ ವಾತಾವರಣ ಇದೆ, ಜಗಳಗಳಾಗ್ತಿದೆ, ಆ ಒಂದು ಎನರ್ಜೀಸ್, ಆ ತಾಯ್ತದ ಎನರ್ಜಿ ಅಲ್ಲಿ ಡ್ರಾಪ್ ಆಗಿದೆ. ಖಂಡಿತ ಮತ್ತೆ ಚೇಂಜಸ್ ಮಾಡಿ, ಮತ್ತೆ ಅದನ್ನ ಕ್ಲೆನ್ಸ್ ಮಾಡಿ. ಪಾಯಿಂಟ್ ನಂಬರ್ 1, ಎಸ್. ನಿಮ್ಮ ಮನಸ್ಸು ಏನು ಹೇಳುತ್ತೆ ಅದನ್ನ ಮಾಡ್ತಿದ್ದೀರಾ. ಹಾಗೂ ನಿಮ್ಮ ಮನಸ್ಸಿಗೆ ಇಷ್ಟಪಟ್ಟಿರೋ ಪರ್ಸನ್ನ ಭೇಟಿ ಮಾಡ್ತಿದ್ದೀರಾ. ಹಾಗೂ ನಿಮ್ಮ ಫ್ರೆಂಡ್ಸ್ನ ಕೂಡ ಭೇಟಿ ಮಾಡ್ತಿದ್ದೀರಾ. ಹೆಲ್ಪ್ಫುಲ್ ಈ ಒಂದು ವೀಕಲ್ಲಿ ನಿಮಗೆ ಹೆಲ್ಪ್ಫುಲ್ ಪೀಪಲ್ ಸಿಗ್ತಿದ್ದಾರೆ. ನಿಮ್ಮ ಲೈಫಿಗೆ ಹೊಸ ಪರ್ಸನ್ಸ್ ನಿಮ್ಮ ಲೈಫಿಗೆ ಎಂಟ್ರಿ ಕೊಡ್ತಿದ್ದಾರೆ. ಎಸ್, ನೀವು ಅನ್ಕೊಂಡಿರೋದು ಎಲ್ಲವೂ ಕೂಡ ಸಕ್ಸಸ್ಫುಲಿ ಆಗಿ ಈ ಒಂದು ವೀಕಲ್ಲಿ ಆಗ್ತಿದೆ. ಎಸ್, ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ, ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ, ಸಪೋರ್ಟಿವ್ ನನ್ನ ಜೊತೆ ಇದೇ ರೀತಿಯಾಗಿ ಇರಲಿ. ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ನಮಸ್ತೆ. ಪಾಯಲ್ ನಂಬರ್ 2 ಯಾರಿಗೊಂದು ಕಾರ್ಡ್ನ ಚಾಯ್ಸ್ ಮಾಡಿದ್ದೀರಾ. ಎಸ್, ಈ ಒಂದು ವಾರದ ರೀಡಿಂಗ್ ನಿಮಗಾಗಿ. ಮೊದಲೇದಾಗಿ ಬೆಲ್ಲಿಂದ ಏನು ಮೆಸೇಜಸ್ ನಿಮಗೆ ಸಿಗ್ತಿದೆ ನೋಡೋಣ.
ಎಸ್, ಪೈಲ್ ನಂಬರ್ 2 ಈ ಒಂದು ಮೆಸೇಜಸ್ನ ಲಾಸ್ಟಲ್ಲಿ ನೋಡೋಣ. ಎಸ್, ಪೈಲ್ ನಂಬರ್ 2 ಈ ಒಂದು ವೀಕಲ್ಲಿ ಬಹಳಷ್ಟು ಒಳ್ಳೆ ಕೆಲಸಗಳಿಗೆ ನೀವು ಕೈ ಹಾಕ್ತಿದ್ದೀರಾ, ಹಾಗೂ ಯಾವುದಾದ್ರೂ ಒಂದು ಹೊಸ ದೇವಸ್ಥಾನಕ್ಕೆ ನೀವೇನಾದರೂ ಸಹಾಯ ಮಾಡ್ತಿದ್ದೀರಾ, ಹಾಗೂ ಏನೋ ಒಂದು ಹೊಸದೇನೋ ನಿಮ್ಮ ಲೈಫಲ್ಲಿ ಚೇಂಜಸ್ ಬೇಕು, ಹಾಗೂ ಏನೋ ಒಂದು ಹೊಸದೇನೋ ನಿಮ್ಮ ಲೈಫಲ್ಲಿ ಕಲೀಲಿಕ್ಕೆ ನೀವು ಆಸಕ್ತಿ ಮೂಡ್ತಿದೆ. ಈ ಒಂದು ವೀಕಲ್ಲಿ ಹೆಚ್ಚು ತಾಳ್ಮೆಯಿಂದ ಇದ್ದೀರಾ, ಹಾಗೂ ನಿಮ್ಮ ಸರೌಂಡಿಂಗ್ ಇರೋ ವಾತಾವರಣ ಸ್ವಲ್ಪ ಈ ಒಂದು ವೀಕಲ್ಲಿ ನಿಮ್ಮ ತಾಳ್ಮೆನ ಹೆಚ್ಚು ಪರೀಕ್ಷೆ ಮಾಡ್ತಿದೆ. ನಿಮ್ಮ ಸರೌಂಡಿಂಗ್ ಇರೋ ವಾತಾವರಣಗಳು ಯಾಕೋ ನಿಮಗೆ ಅಡ್ಜಸ್ಟ್ ಆಗ್ತಿಲ್ಲ ಈ ಒಂದು ವೀಕಲ್ಲಿ. ಬಟ್ ನಿಮ್ಮ ಮನಸ್ಸಿಗೆ ಯಾವುದನ್ನು ಬೇಗ ಮನಸ್ಸಿಗೆ ನೋವಾಗೋ ರೀತಿ ಹಾಗೂ ಬೇಸರ ಆಗೋ ರೀತಿ ತಗೊಳ್ತಿಲ್ಲ, ಎಲ್ಲನೂ ಈಸಿಯಾಗಿ ತಗೋತಿದ್ದೀರಾ. ಈ ಒಂದು ವೀಕಲ್ಲಿ ನಿಮ್ಮ ಒಂದು ಫ್ಯಾಮಿಲಿ ಸರೌಂಡಿಂಗ್ ತುಂಬಾನೇ ಖುಷಿಯಾದ ವಾತಾವರಣಗಳಿದೆ. ಈ ಹಿಂದೆ ಏನಾದರೂ ಮೂಡ್ ಸ್ವಿಂಗ್ಸ್ ಆಗಿ ಜಗಳಗಳಾಗಿದ್ರೆ ಅದೆಲ್ಲವೂ ಚೇಂಜಸ್ ಆಗ್ತಿದೆ ಈ ಒಂದು ವೀಕಲ್ಲಿ ನಿಮ್ಮ ಒಂದು ಕುಟುಂಬದ ಜೀವನದಲ್ಲಿ ಹಾಗೂ ನಿಮ್ಮ ದಾಂಪತ್ಯ ಜೀವನದಲ್ಲಿ. ಪೈಲ್ ನಂಬರ್ 2 ಲೆಟ್ಸ್ ಸಿ ಕಾರ್ಡ್ಸ್ ಇಂದ ಏನು ಮೆಸೇಜಸ್ ಸಿಗ್ತಿದೆ ನಿಮ್ಗಾಗಿ ನೋಡೋಣ. ಎಸ್, ಹೆಚ್ಚು ಈ ಒಂದು ವೀಕಲ್ಲಿ ವಿಘ್ನೇಶ್ವರನ ಜಪ ಮಾಡ್ತಿದ್ದೀರಾ, ಹೆಚ್ಚು ವಿಘ್ನೇಶ್ವರನ ಸಾಂಗ್ಸ್ ಕೇಳ್ತಿದ್ದೀರಾ, ಸ್ತೋತ್ರಗಳನ್ನ ಓದ್ತಿದ್ದೀರಾ, ಸ್ತೋತ್ರನ ಓದ್ತಿದ್ದೀರಾ. ಈ ಒಂದು ವೀಕಲ್ಲಿ ಪೈಲ್ ನಂಬರ್ 2 ವಿಘ್ನೇಶ್ವರ ಆಲಯಕ್ಕೆ ಕೂಡ ನೀವು ಭೇಟಿ ಕೊಡ್ತಿದ್ದೀರಾ. ಮನಸ್ಸಿಗೆ ಒಂದಿಷ್ಟು ಸಮಾಧಾನ ಸಿಗ್ತಿದೆ, ಹಾಗೂ ಪುಣ್ಯಕ್ಷೇತ್ರ ದರ್ಶನ ಕೂಡ ಮಾಡ್ತಿದ್ದೀರಾ, ಹಾಗೂ ಅಲ್ಲಿ ಏನಾದರೂ ಒಂದು ಸೇವೆನ ಕೂಡ ನೀವು ಮಾಡ್ತಿದ್ದೀರಾ. ಎಸ್, ಕೆಲವರಿಗೆ ಇಲ್ಲಿ ಆತರ ಇದೆ. ಈ ಒಂದು ವೀಕಲ್ಲಿ ಏನೇ ಕೆಲಸ ಮಾಡಿದ್ರು ಸ್ವಲ್ಪ ಆತರ ಮಾಡ್ತಿದ್ದೀರಾ ನಿಮ್ಮ ಒಂದು ಕೆಲಸದಲ್ಲಿ. ಖಂಡಿತ ನೀವೇನೇ ಆತರ ಮಾಡಲಿ, ಏನೇ ಗೊಂದಲ ಆಗಲಿ, ಆ ಕೆಲಸ ಪೂರ್ಣತೆ ಆಗ್ತಿದೆ. ಎಸ್, ತುಂಬಾ ಜವಾಬ್ದಾರಿಗಳನ್ನ ಈ ಒಂದು ವೀಕಲ್ಲಿ ನೀವು ತಗೋತಿದ್ದೀರಾ. ಪೈಲ್ ನಂಬರ್ 2 ನಿಮ್ಮ ಒಂದು ಫ್ಯಾಮಿಲಿಗೆ ಸಂಬಂಧಪಟ್ಟಾಗೆ ಒಂದಿಷ್ಟು ಜವಾಬ್ದಾರಿಗಳು ನಿಮಗೆ ಸಿಗ್ತಿದೆ, ಹಾಗೂ ಹಿರಿಯರು ನಿಮ್ಗೆ ಏನೋ ಒಂದು ಜವಾಬ್ದಾರಿ ಕೆಲಸನ ವಹಿಸ್ತಿದ್ದಾರೆ, ಆ ಕೆಲಸನ ಕಂಪ್ಲೀಟ್ ಆಗಿ ಮಾಡ್ತಿದ್ದೀರಾ. ಈ ಒಂದು ವೀಕಲ್ಲಿ ನಿಮ್ಮ ಒಂದು ವೆಹಿಕಲ್ಸ್ ಕೂಡ ನೀವು ತುಂಬಾನೇ ಚೇಂಜಸ್ ಮಾಡ್ತಿದ್ದೀರಾ, ಅಥವಾ ನಿಮ್ಮ ಗಾಡಿ ವೆಹಿಕಲ್ ನಂಬರ್ಸ್ ಕೂಡ ನೀವು ಚೇಂಜಸ್ ಮಾಡ್ತಾ ಇದ್ದೀರಾ. ಅದರಿಂದ ಸ್ವಲ್ಪ ನಿಮ್ಮ ಒಂದು ತುಂಬಾನೇ ಚೇಂಜಸ್ ಆಗ್ತಿದೆ. ನಿಮ್ಮ ಗಾಡಿ ನಂಬರ್ಸ್ ನಿಮಗೆ ಹೊಂದಾಣಿಕೆ ಆಗದೆ ಇರಬಹುದು, ಅದನ್ನು ಕೂಡ ಚೇಂಜಸ್ ಮಾಡ್ತಿದ್ದೀರಾ. ನಿಮ್ಮ ಮೊಬೈಲ್ಸ್ ಕೂಡ ಚೇಂಜಸ್ ಮಾಡ್ತಿದ್ದೀರಾ. ಎಸ್, ಐಫೋನ್ ತಗೊಳ್ತಿರಬಹುದು ಈ ಒಂದು ವೀಕಲ್ಲಿ. ಪೈಲ್ ನಂಬರ್ 2 ಆ್ಯಂಡ್ ನಿಮ್ಮ ಒಂದು ಸಿಸ್ಟರ್, ನಿಮ್ಮ ತಾಯಿ, ನಿಮ್ಮ ವೈಫ್, ನಿಮ್ಮ ಡಾಟರ್, ಯಾರು ನಿಮಗೆ ನಿಮ್ಮ ಮನಸ್ಸಿಗೆ ಈ ಒಂದು ವೀಕಲ್ಲಿ ಇವರುಗಳಿಂದ ನಿಮಗೆ ತುಂಬಾನೇ ಒಂದು ಸ್ಟ್ರಾಂಗ್ ಮೆಸೇಜಸ್ ಹಾಗೂ ಗುಡ್ ನ್ಯೂಸ್ ಕೂಡ ಸಿಗ್ತಿದೆ. ನಿಮ್ಮ ಮಕ್ಕಳ ಎಜುಕೇಷನ್ ಅಲ್ಲಿ ಬಹಳಷ್ಟು ಬದಲಾವಣೆನ ನೀವು ನೋಡ್ತಿದ್ದೀರಾ, ಹಾಗೂ ಈ ಹಿಂದೆ ಏನು ನಿಮಗೆ ಆರೋಗ್ಯಕ್ಕೆ ರಿಲೇಟೆಡ್ ಏನಾದರೂ ಸಮಸ್ಯೆಗಳಾಗಿದ್ರೆ ಆಯುರ್ವೇದಿಕ್ ಮೆಡಿಸಿನ್ಸ್ನ ನೀವೇನಾದ್ರು ತಗೋತಿದ್ರೆ ಖಂಡಿತ ಈ ಒಂದು ವೀಕಲ್ಲಿ ನಿಮಗೆ ಬಹಳಷ್ಟು ಬದಲಾವಣೆ ನಿಮ್ಮ ಆರೋಗ್ಯದಲ್ಲಿ ಆಗ್ತಿದೆ. ಹಾಗೂ ಯಾರನ್ನು ತುಂಬಾ ಬೇಗ ನಂಬಿ ನಿಮ್ಮ ಕೈಯಿಂದ ಯಾವುದೇ ವಸ್ತುಗಳನ್ನ ಕೊಡ್ಲಿಕ್ಕೆ ಹೋಗಬೇಡಿ. ಹಾಗೂ ಪೈಲ್ ನಂಬರ್ 2 ಈ ಒಂದು ವೀಕಲ್ಲಿ ಯಾರನ್ನ ನೀವು ತುಂಬಾ ನಂಬ್ಕೊಂಡಿದ್ದೀರಾ, ಹಚ್ಕೊಂಡಿದ್ದೀರಾ, ಅಥವಾ ಆ ವ್ಯಕ್ತಿನ ನೀವು ಬಿಟ್ಟಿರಕ್ಕಾಗದೆ ಅಷ್ಟೊಂದು ಅಟ್ಯಾಚ್ಮೆಂಟ್, ಅಷ್ಟೊಂದು ಬಾಂಡಿಂಗ್ ನಿಮ್ಮ ಮತ್ತು ಆ ಪಾರ್ಟ್ನರ್ ಮಧ್ಯೆ ಇದೆ. ಫ್ರೆಂಡ್ಶಿಪ್ ಆಗಿರಬಹುದು, ನಿಮ್ಮ ಒಂದು ಲವ್ ರಿಲೇಟೆಡ್ ಆಗಿರಬಹುದು, ನಿಮ್ಮ ಫ್ಯಾಮಿಲಿಯಲ್ಲಿ ಯಾವ ವ್ಯಕ್ತಿನೇ ಆಗಿರಬಹುದು. ಆ ವ್ಯಕ್ತಿನ ನೀವೇನು ಅಟ್ಯಾಚ್ ಆಗಿ ನಂಬಿದ್ದೀರಾ, ಅವರಿಂದ ಮನಸ್ಸಿಗೆ ಒಂದಿಷ್ಟು ಏನಾದರೂ ಮೂಡ್ ಸ್ವಿಂಗ್ಸ್ ಆಗಬಹುದು. ಎಸ್, ನೀವು ಮಾತಾಡಿರೋ ಮಾತುಗಳು ತುಂಬಾನೇ ಅವ್ರ ಮನಸ್ಸಿಗೆ ಅವ್ರಿಗೆ ತುಂಬ ಖುಷಿ ಕೊಟ್ಟಿದೆ. ಬಟ್ ಅವ್ರು ಮಾತಾಡೋ ಮಾತುಗಳು ಮನಸ್ಸಿಗೆ ಒಂದಿಷ್ಟು ಚಂಚಲತೆ ಮೂಡಿಸಬಹುದು. ಅದರಿಂದ ನೀವು ಬೇಜಾರು ಪಡ್ಕೋತಿಲ್ಲ, ಅದರಿಂದ ನೀವು ಮುಂದೆ ಎಚ್ಚರಿತ್ಕೋತಿದ್ದೀರಾ ಯಾರನ್ನ ನಂಬಬೇಕು, ಯಾರನ್ನ ನಂಬಾರ್ದು ಅನ್ನೋದು. ನಿಮ್ಮ ಕಣ್ಣಿಗೆ ಸಂಬಂಧಪಟ್ಟಾಗ ಏನಾದರೂ ನೀವು ಆಪರೇಷನ್ ವಿಚಾರವಾಗಿ ಏನಾದರೂ ಈ ಒಂದು ವೀಕಲ್ಲಿ ವೈದ್ಯರನ್ನ ಭೇಟಿಯಾಗೋದಿದ್ರೆ ಖಂಡಿತ ನಿಮ್ಮ ಆರೋಗ್ಯದಲ್ಲಿ ಚೇಂಜಸ್ ಇದೆ. ತಾಯಿ ಲಕ್ಷ್ಮೀ ದೇವಿಯ ಆಶೀರ್ವಾದ ಹೆಚ್ಚಾಗಿದೆ. ಲಕ್ಷ್ಮೀ ದೇವಿಯ ವ್ರತನ ಕೂಡ ನೀವು ಈ ಒಂದು ವೀಕಲ್ಲಿ ಮಾಡ್ತಿರಬಹುದು. ನಿಮ್ಮ ಪರವಾಗಿ ನಿಮ್ಮ ಮನೆಯಲ್ಲಿ ನಿಮಗಿನ್ನ ಹಿರಿಯರು ನಿಮಗೆ ಒಳ್ಳೇದಾಗ್ಲಿ ಅನ್ನೋದನ್ನ ಹೆಚ್ಚಿಗೆ ಪೂಜೆನ ಮಾಡ್ತಿದ್ದಾರೆ. ಅದರಿಂದ ನಿಮಗೆ ತುಂಬಾನೇ
ಚೇಂಜಸ್ ನಿಮ್ಮ ಒಂದು ಕೆರಿಯರ್ ಅಲ್ಲಿ ಸಿಗ್ತಿದೆ. ಹಾಗೂ ಏನೋ ಒಂದು ಹೊಸ ವಿದ್ಯೆನ ನೀವು ಕಲೀಲಿಕ್ಕೆ ಮನಸ್ಸು ಒಪ್ತಿದೆ. ಹಾಗೂ ಹೆಚ್ಚು ಬುಕ್ಸಸ್ ನ ನೀವು ರೀಡ್ ಮಾಡ್ತಿದ್ದೀರಾ. ಎಸ್, ಯಾರೆಲ್ಲಿ ಗವರ್ಮೆಂಟ್ ಜಾಬ್ ಅಲ್ಲಿ ವರ್ಕ್ ಮಾಡ್ತಿದ್ದೀರಾ ಅಥವಾ ಗವರ್ಮೆಂಟ್ ಜಾಬ್ಗೆ ವೇಟ್ ಮಾಡ್ತಿದ್ದೀರಾ, ಈ ಒಂದು ವೀಕಲ್ಲಿ ಅದು ಗುಡ್ ನ್ಯೂಸ್ ನಿಮಗೆ ಸಿಗ್ತಿದೆ. ನೀವು ನಿಮ್ಮ ಮನೆಯಲ್ಲಿ ಫಿಶಸ್ ನ ತಂದು ಸಾಕ್ತಿರಬಹುದು. ಹೆಚ್ಚು ಶಂಖಗಳ ಶಬ್ದ ನೀವು ಕೇಳಿಸ್ಕೊತಿದ್ದೀರಾ. ಅದೇನೋ ಮನಸ್ಸಿಗೆ ಒಂದಿಷ್ಟು ಪಾಸಿಟಿವ್ ಎನರ್ಜೀಸ್ ನಿಮ್ಮ ಮನೆ ದೇವರಿಂದ ನಿಮಗೆ ಸಿಗ್ತಿದೆ. ಎಸ್, ನಿಮ್ಮ ಮನೆಯ ದೇವರ ಒಂದು ಪೂಜೆನ ನೀವು ಕ್ರಮವಾಗಿ ಮಾಡದೇ ಇರಬಹುದು ಅಥವಾ ಏನಾದರೂ ಹರಕೆನ ಮಾಡಿ ಮರ್ತಿರಬಹುದು. ಅದನ್ನ ನಿಮ್ಮ ಒಂದು ಮನೆಯ ದೇವರು ಹೆಚ್ಚು ನಿಮಗೆ ಸೂಚನೆನ ಕೊಡ್ತಿದ್ದಾರೆ. ಅದ್ರ ಕಡೆ ನೀವು ಗಮನ ಕೊಡ್ತಿದ್ದೀರಾ. ಎಸ್, ಜೊತೆಗೆ ಎಸ್, ಹೆಚ್ಚಾಗಿ ಇಲ್ಲಿ ಆಲದ ಮರ ಹಾಗೂ ಎಕ್ಕದ ಗಿಡ ಹಾಗೂ ಇನ್ನಷ್ಟು ಏನೋ ಒಂದು ಮೆಸೇಜಸ್ ಆ ಒಂದು ವೃಕ್ಷದಲ್ಲಿ ನಿಮಗೆ ಸಿಗ್ತಿದೆ. ಎಸ್, ಅಲ್ಲಿ ನಿಮ್ಮ ಒಂದು ಸರೌಂಡಿಂಗ್ ಇರೋ ವಾತಾವರಣ ನಿಮ್ಮ ಮನಸ್ಸಿಗೆ ಸ್ವಲ್ಪ ಚಂಚಲತೆ ಅನಿಸ್ತಿದೆ. ಸಡನ್ ಆಗಿ ಬೇಸರ ಆಗ್ತಿದೆ, ಮತ್ತೆ ಸಡನ್ ಆಗಿ ಕೋಪ ಬರ್ತಿದೆ. ಏನೋ ಒಂದು ರೀತಿ ಏನೋ ಒಂದು ಕೆಲಸ ಮಾಡಕ್ ಹೋಗಿ ಅದು ಇನ್ನೊಂದೇನೋ ಒಂದು ರೀತಿ ಆಗ್ತಿದೆ. ಎಸ್, ಅಂಡ್ ಅಶ್ವತ್ಥ ಕಟ್ಟೆಗೆ ನೀವು 18 ಸಾರಿ ಪ್ರದಕ್ಷಿಣೆ ಹಾಕಿ ಖಂಡಿತ ನಿಮ್ಗೆ ಈ ಒಂದು ನೆಗೆಟಿವಿಟಿ ಏನು ನಿಮ್ಮ ಸರೌಂಡಿಂಗ್ ಇರೋ ವಾತಾವರಣದಲ್ಲಿ ಏನಾದರೂ ನಿಮ್ಗೆ ಏನಾದರೂ ನೆಗೆಟಿವಿಟೀಸ್ನ ಮಾಡಿದ್ರೆ ಅದು ಕೂಡ ಅದು ಕ್ಲೆನ್ಸ್ ಆಗುತ್ತೆ. ಖಂಡಿತ ನೀವು ವಿಘ್ನೇಶ್ವರನ ಹೆಚ್ಚಾಗಿ ಪೂಜಿಸಿ ಪ್ರಾರ್ಥನೆ ಮಾಡಿ. ಪಾಯಿಂಟ್ ನಂಬರ್ ಎಸ್, ಈ ಒಂದು ವೀಕಲ್ಲಿ ನಿಮ್ಮ ಸ್ವಂತ ಕೆಲಸನ ಏನ್ ಮಾಡಬೇಕು ಅನ್ಕೊಂಡಿದ್ದೀರಾ, ಖಂಡಿತ ಈ ಒಂದು ವೀಕಲ್ಲಿ ಬಹಳಷ್ಟು ಚೇಂಜಸ್ನ ನೀವು ನೋಡ್ತಿದ್ದೀರಾ. ಹಾಗೂ ನೀವಿರೋ ಸ್ಥಳನೂ ಕೂಡ ಚೇಂಜಸ್ ಮಾಡ್ತಿದ್ದೀರಾ ಆ್ಯಂಡ್ ಫಾಸ್ಟ್ ಆಗಿ ಕೂಡ ಮೂವ್ ಆಗ್ತಿದ್ದೀರಾ. ಆ್ಯಂಡ್ ಎಲ್ಲೋ ಒಂದು ಪಯಣ ಬೆಳೆಸಬೇಕು ಅಂತ ನಿರ್ಧಾರ ಮಾಡ್ತಿದ್ದೀರಾ. ಹಾಗೂ ಆ ಒಂದು ಟ್ರಾವೆಲಿಂಗ್ ಅಲ್ಲಿ ಬಹಳಷ್ಟು ನಮಗೆ ಮನಸ್ಸಿಗೆ ಸಂತೋಷ ಸಿಗ್ತಿದೆ. ಆ್ಯಂಡ್ ಫಾಸ್ಟ್ ಆಗಿ ಡ್ರೈವ್ ಮಾಡಬೇಡಿ. ಪಾಯಿಂಟ್ ನಂಬರ್ 2. ಎಸ್, ನಿಮ್ಗೆ ಯಾರು ನೆಗೆಟಿವಿಟಿ ಮಾಡಿದರೆ ನಿಮ್ಮ ಕೆಲಸಕ್ಕೆ, ನಿಮ್ಮ ಸಂಬಂಧಿಕರಾಗಿರಬಹುದು, ನಿಮ್ಮ ಫ್ರೆಂಡ್ಸ್ ಆಗಿರಬಹುದು, ಎನಿವನ್ ಯಾರಾದ್ರೂ ಆ ವ್ಯಕ್ತಿಗಳ ಒಂದು ಈ ಒಂದು ಮೆಸೇಜ್ ನಿಮ್ಗೆ ಈ ಒಂದು ವೀಕಲ್ಲಿ ತಿಳಿತಿದೆ. ಒಂದು ಬ್ಲಾಸ್ಟಿಂಗ್ ಮೂಮೆಂಟ್, ಒಂದು ಟವರ್ ಕಾರ್ಡ್ ಬಂದಿದೆ. ಏನೋ ಒಂದು ಸತ್ಯನ ನೀವು ತಿಳ್ಕೊಳ್ತಿದ್ದೀರಾ ಹಾಗೂ ಆ ಒಂದು ಮುಚ್ಚಿಟ್ಟಿರೋ ಸತ್ಯ ನಿಮ್ಗೆ ಹೊರಗಡೆ ಬರ್ತಿದೆ. ಹಾಗೂ ನಿಮ್ಗೆ ಆ ಕೆಲಸ ಆಗಬಾರ್ದು ಹಾಗೂ ನೀವು ಆ ಸ್ಥಳಕ್ಕೆ ಹೋಗಬಾರ್ದು ಅಂತಾನು ಕೂಡ ನಿಮ್ಗೆ ಒಂದು ರೀತಿ ನೆಗೆಟಿವಿಟಿ ಬಂಧನ ಮಾಡಿರಬಹುದು. ಖಂಡಿತ ಅದರಿಂದ ಕೂಡ ನೀವು ರಿಲೀಸ್ ಆಗ್ತಿದ್ದೀರಾ. ಎಸ್, ಪಾಯಿಂಟ್ ನಂಬರ್ 2ಗೆ ಈ ಒಂದು ವೀಕಲ್ಲಿ ನಿಮ್ಮ ತಾಯಿಯಿಂದ ತುಂಬಾನೇ ಮೆಸೇಜಸ್ ಕೂಡ ಸಿಗ್ತಿದೆ. ನೀವು ನಂಬಿರೋ ದೈವ ಶಕ್ತಿಯಿಂದ ಕೂಡ ನಿಮಗೆ ಬಹಳಷ್ಟು ಮೆಸೇಜಸ್ ಸಿಗ್ತಿದೆ. ಯಾವುದನ್ನ ನೀವು ಕಣ್ಣು ಮುಚ್ಕೊಂಡು ನಂಬ್ತಿದ್ರಿ, ಈಗ ಕಣ್ಣು ತೆರೆದು ನೋಡುವಂತಹ ಟೈಮಿಂಗ್ ಬಂದಿದೆ. ಪಾಯಿಂಟ್ ನಂಬರ್ 2. ಎಸ್, ಆ್ಯಂಡ್ ನಿಮ್ಮ ಸರೌಂಡಿಂಗ್ ಕ್ಯಾಟ್ಸ್ನ ಕೂಡ ನೀವು ನೋಡ್ತಿರಬಹುದು. ಆ್ಯಂಡ್ ಆ ಕ್ಯಾಟ್ಸ್ ನಿಮಗೆ ಏನೋ ಒಂದು ನೆಗೆಟಿವಿಟಿ ಆಗಿದೆ ಅನ್ನೋದು ಸೂಚನೆ ನಿಮಗೆ ಸಿಗ್ತಿದೆ. ಎಸ್, ಸ್ವಲ್ಪ ಈ ಒಂದು ವೀಕಲ್ಲಿ ಥ್ರೋಟ್ ಇನ್ಫೆಕ್ಷನ್ ಆಗಬಹುದು. ಈಚೆ ಜಂಕ್ ಫುಡ್ಸ್ನ ಅವಾಯ್ಡ್ ಮಾಡಿ ಆ್ಯಂಡ್ ಆರೋಗ್ಯ ಪದಾರ್ಥ ಊಟನ ಮಾಡಿ. ಪಾಯಿಂಟ್ ನಂಬರ್ 2. ನ್ಯಾಯ ನಿಮ್ಮ ಪರವಾಗಿದೆ. ಸೊ ನಿಮ್ಗೆ ನ್ಯಾಯ ಸಿಗಬೇಕು ಅಂತ ಅನ್ಕೊಂತಿದ್ದೀರಾ. ಖಂಡಿತ ನಿಮ್ಗೆ ನ್ಯಾಯ ಸಿಗ್ತಿದೆ. ಹಾಗೂ ಹೆಚ್ಚು ಶಾಸ್ತ್ರದ ಒಂದು ವಿಚಾರವಾಗಿ ಏನಾದರೂ ನೀವು ಮೊಬೈಲ್ಸ್ ಅಲ್ಲಿ ಆಗಿರಬಹುದು, ನೀವು ನಿಮ್ಮ ಅಸ್ಟ್ರಾಲಜಿಸ್ಟ್ ಭೇಟಿ ಆಗ್ತಿದ್ದೀರಾ ಈ ಒಂದು ವೀಕಲ್ಲಿ. ಸೊ ಸ್ವಲ್ಪ ಸರ್ಪಕ್ಕೆ ಸಂಬಂಧಪಟ್ಟಾಗೆ ದೋಷಗಳಿದೆ, ಅದನ್ನು ಕೂಡ ನಿವಾರಣೆ ಮಾಡ್ಕೋತಿದ್ದೀರಾ. ನಿಮ್ಮ ತಂದೆ ಹಾಗೂ ನಿಮ್ಮ ತಾಯಿ ಆರೋಗ್ಯದಲ್ಲಿ ಬಹಳಷ್ಟು ಬದಲಾವಣೆ ಇದೆ. ನಿಮ್ಮ ತಾಯಿ ಸಂಬಂಧದಿಂದ ನಿಮಗೆ ಸಂಬಂಧ ಕೂಡ ಬರ್ತಿದೆ, ಪ್ರಪೋಸಲ್ ಬರ್ತಿದೆ. ಹಾಗೂ ಆ ಒಂದು ಸಂಬಂಧದಿಂದ ನಿಮ್ಮ ತಾಯಿ ಕಡೆಯಿಂದ ಸಂಬಂಧದಿಂದ ಒಂದು
ಸ್ಯಾಡ್ ನ್ಯೂಸ್ ಕೂಡ ನೀವು ಕೇಳ್ತಿದ್ದೀರಾ. ಅದೊಂದಿಷ್ಟು ಮನಸ್ಸಿಗೆ ಬೇಸರ ಆಗ್ತಿದೆ, ಹಾಗೂ ತುಂಬ ಯಾವುದೋ ಒಂದು ಟೆನ್ಷನ್ ನಿಮಗೆ ಹೆಚ್ಚಾಗಿ ಕಾಡ್ತಿದೆ. ಎಸ್, ಪಾಯಿಂಟ್ ನಂಬರ್ 2. ಎಸ್, ಈ ಒಂದು ವೀಕಲ್ಲಿ ನೀವೇನಾದರೂ ಟೀಮ್ ವರ್ಕ್ ಆಗಿ ಏನಾದರೂ ವರ್ಕ್ ಮಾಡ್ತಿದ್ರೆ ಖಂಡಿತದಲ್ಲಿ ಹೆಚ್ಚಿನ ಒಂದು ಜಯ ನಿಮಗೆ ಸಿಗ್ತದೆ. ನಿಮ್ಮ ಪ್ರಾಜೆಕ್ಟ್ಸ್ ಅಲ್ಲಿ ಬಹಳಷ್ಟು ಗುಡ್ ನ್ಯೂಸ್ ನೀವು ಕೇಳ್ತಿದ್ದೀರಾ ನಿಮ್ಮ ಬಾಸ್ ಕಡೆಯಿಂದ. ಅಂಡ್ ಸ್ಟೆಪ್ ಬೈ ಸ್ಟೆಪ್ ಒಂದು ರೀತಿ ನೀವು ಒಂದೊಂದು ಹಂತವಾಗಿ ತುಂಬಾನೇ ಕಷ್ಟಪಟ್ಟಿದ್ದೀರಾ. ಈ ಒಂದು ವೀಕಲ್ಲಿ ಬಹಳಷ್ಟು ಆ ಒಂದು ಸ್ಟೆಪ್ ಏನು ಹತ್ತಿ ಮುಂದೆ ಹೋಗ್ತಿದ್ದೀರಾ, ರಿಸ್ಕ್ ತಗೊಂಡಿದ್ದೀರಾ ನಿಮ್ಮ ಒಂದು ಕೆಲಸದಲ್ಲಿ. ಬಹಳಷ್ಟು ಎಂಜಾಯ್ಮೆಂಟ್ಸ್ ಇದೆ, ಬಹಳಷ್ಟು ನಿಮಗೆ ಒಂದು ಮೊದಲ ಆದ್ಯತೆ ನಿಮಗೆ ಸಿಗ್ತಿದೆ. ಅಂಡ್ ನಿಮಗೆ ಹೆಚ್ಚಿನ ಒಂದು ಗೌರವ ಸಿಗ್ತಿದೆ, ಹೆಚ್ಚು ನಿಮ್ಮನ್ನ ಹೊಗಳ್ತಿದ್ದಾರೆ ನಿಮ್ಮ ಸರೌಂಡಿಂಗ್ ಇರೋ ವ್ಯಕ್ತಿಗಳು. ಅಂಡ್ ಪಾಯಿಂಟ್ ನಂಬರ್ 2, ನನಗೆ ಇಲ್ಲಿ ಏನು ಎನರ್ಜೀಸ್ ಬರ್ತಿದೆ ಅದನ್ನು ತಿಳಿಸ್ತಿದ್ದೀನಿ. ಇಲ್ಲಿ ಯಾರಿಗೆ ಡಿಂಪಲ್ಸ್ ಇದೆ ಆ ವ್ಯಕ್ತಿಗಳಿಗೆ ಸ್ವಲ್ಪ ಈ ಒಂದು ವೀಕಲ್ಲಿ ಸರ್ಪಕ್ಕೆ ಸಂಬಂಧಪಟ್ಟಾಗೆ ಸ್ವಲ್ಪ ಸಮಸ್ಯೆಗಳು, ಅಂದ್ರೆ ನಿಮ್ಮ ಕನಸಿನಲ್ಲಿ ಸ್ವಲ್ಪ ಹೆಚ್ಚು ಸರ್ಪ ಕಾಣಿಸೋದಾಗಿರಬಹುದು, ಅಥವಾ ನೀವು ಎಡವು ಬೀಳುವಂಥದ್ದಾಗಬಹುದು, ಅಥವಾ ಜಾರ್ ಬೀಳುವಂಥದ್ದಾಗಬಹುದು. ನನಗೆ ಈ ಒಂದು ಮೆಸೇಜ್ ಈ ಒಂದು ಕಾರ್ಡಿಂದ ಸಿಗ್ತಿದೆ. ಸೊ ನಿಮ್ಮ ಒಂದು ಫೇಸಲ್ಲಿ ಡಿಂಪಲ್ ಯಾರಿಗಿದೆ ಅವರು ಸ್ವಲ್ಪ ನೀವು ಎಚ್ಚರವಾಗಿ ಓಡಾಡಬೇಕಾಗಿದೆ. ಎಸ್, ಏನಾದರೂ ನೀವು ವೆಹಿಕಲ್ ಏನಾದರೂ ಡ್ರೈವಿಂಗ್ನ ಕಲಿತಿದ್ರೆ ಎಚ್ಚರವಾಗಿ ಕಲೀರಿ. ಹಾಗೂ ಸ್ವಂತ ಯಾವುದಾದ್ರೂ ನೀವೇ ಹೊಸದಾಗಿ ಏನಾದರೂ ಡ್ರೈವಿಂಗ್ ಸ್ಕೂಲ್ ಆಗಿರ್ಬೋದು ಅಥವಾ ಏನೇ ಹೊಸದಾಗಿ ಏನಾದರೂ ವೆಹಿಕಲ್ಸ್ನ ತಗೊಳ್ತಿದ್ರೆ ಖಂಡಿತ ಅದನ್ನು ಕ್ಲೆನ್ಸ್ ಮಾಡಿ ವಿಘ್ನೇಶ್ವರನ ಒಂದು ಆಶೀರ್ವಾದದಿಂದ ಮುಂದೆ ಹೋಗಿ. ಖಂಡಿತ ಏನು ನಿಮಗೆ ಸಣ್ಣ ಪುಟ್ಟ ಇಂಜುರಿ ಇದೆ ಅದು ವಿಘ್ನೇಶ್ವರ ವಿಘ್ನ ವಿನಾಯಕ ಅದನ್ನು ಕಾಪಾಡ್ತಾರೆ. ಎಸ್, ಈ ಒಂದು ವೀಕಲ್ಲಿ ಸೆಲೆಬ್ರಿಟಿ ಕೂಡ ಭೇಟಿ ಮಾಡ್ತಿದ್ದೀರಾ. ಪಾಯಿಂಟ್ ನಂಬರ್ 2, ನಿಮಗೆ ಮನಸ್ಸಿಗೆ ಸಮಾಧಾನ ಆಗ್ತಿದೆ ಹಾಗೂ ಒಂದಿಷ್ಟು ಭಯನೂ ಇದೆ. ಎಸ್, ತುಂಬಾನೇ ಮನಸ್ಸಲ್ಲಿ ಯಾರು ವ್ಯಕ್ತಿನ ತುಂಬಾ ಇಷ್ಟಪಟ್ಟಿದ್ದೀರಾ ಆ ವ್ಯಕ್ತಿ ಹತ್ರ ನಿಮ್ಮ ಮನಸ್ಸಿನ ಮಾತನ್ನ ಹೇಳಕ್ಕಾಗ್ತಿಲ್ಲ, ವೇಟ್ ಮಾಡ್ತಿದ್ದೀರಾ. ಅಥವಾ ನಿಮ್ಮ ತಾಯಿ ಹತ್ರ ನಿಮ್ಮ ಒಂದು ಮಾತನ್ನ ಹೇಳ್ಕೊಳ್ಬೇಕು, ನಿಮ್ಮ ಮಕ್ಕಳ ಹತ್ರ ಮಾತನ್ನ ಹೇಳ್ಕೊಳ್ಬೇಕು ಅಂತ ಮನಸ್ಸಿಗೆ ಏನಾದರೂ ಹೆಚ್ಚಾಗಿ ಯೋಚನೆ ಮಾಡ್ತಿದ್ರೆ ಖಂಡಿತ ನಿಮ್ಮ ಮನಸ್ಸಿಗೆ ಏನ್ ಅನ್ಸುತ್ತೆ, ಯಾರ ಹತ್ರ ನಿಮ್ಮ ಒಂದು ಭಾವನೆಗಳನ್ನ ವ್ಯಕ್ತಪಡಿಸ್ಬೇಕು ಅಂತ ಅನ್ಕೊಂಡಿದ್ದೀರಾ ಖಂಡಿತ ಹೇಳಿ. ಅಂಡ್ ಯಾರಿಗೆ ನೀವು ಪ್ರಪೋಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಈ ಒಂದು ವೀಕಲ್ಲಿ ನೀವು ಇಷ್ಟಪಟ್ಟಿರೋ ಪರ್ಸನ್ ಹತ್ರ ಹೆಚ್ಚಾಗಿ ಮಾತಾಡ್ತಿದ್ದೀರಾ. ನಿಮ್ಮ ಪ್ರಪೋಸಲ್ನ ಅವ್ರು ಒಪ್ಕೋತಿದ್ದಾರೆ, ಮನಸ್ಸಿಗೆ ಸಂತೋಷ ಸಿಗ್ತಿದೆ, ಅವರಿಂದ ನಿಮಗೂ ಉಡುಗೊರೆ ಕೂಡ ಸಿಗ್ತಿದೆ, ನಿಮ್ಮಿಂದ ಅವ್ರಿಗೂ ಕೂಡ ಉಡುಗೊರೆ ಸಿಗ್ತಿದೆ. ಗರುಡ ಪುರಾಣದ ಬಗ್ಗೆ ಹೆಚ್ಚಾಗಿ ತಿಳ್ಕೊಳ್ತಿದ್ದೀರಾ, ಅದರಲ್ಲೇನೋ ಒಂದು ಇನ್ಫಾರ್ಮೇಶನ್ ನಿಮಗೆ ತುಂಬಾ ಮನಸ್ಸಿಗೆ ತಗೊಳ್ತಿದ್ದೀರಾ. ಎಸ್, ನೀವು ಯಾವುದು ನಿರ್ಧಾರ ತಗೊಂಡು ಮುಂದೆ ಹೋಗ್ತಿದ್ದೀರಾ, ನಿಮ್ಮ ಮಕ್ಕಳ ಒಂದು ವಿಚಾರವಾಗಿ ಅವರ ಒಂದು ಔಟ್ ಆಫ್ ಕಂಟ್ರಿ ಏನು ಹೋಗಬೇಕು ಅಂತ ಡಿಸೈಡ್ ಮಾಡಿದ್ದಾರೆ, ನೀವು ಅದಕ್ಕೆ ಎಂಕರೇಜ್ ಮಾಡ್ತಿಲ್ಲ ಅಂತ ನಿಮ್ಮ ಮನಸ್ಸು ತುಂಬಾ ಚಂಚಲತೆ ಇದೆ, ಭಯ ಇದ್ರೆ ಈ ಒಂದು ವೀಕಲ್ಲಿ ನಿಮ್ಮ ಒಂದು ಡಿಸಿಷನ್ ಸ್ಟ್ರಾಂಗ್ ಆಗಿದೆ. ದುರ್ಗಾ ಪರಮೇಶ್ವರಿ, ಕಟೀಲು ದುರ್ಗಾ ಪರಮೇಶ್ವರಿ ಅಮ್ಮನ ಆಶೀರ್ವಾದ ಹೆಚ್ಚಾಗಿದೆ. ಹಾಗೂ ಇಲ್ಲಿ ನಿಮ್ಮ ಒಂದು ಕಣ್ಣ ಮುಂದೆ ಏನೋ ಒಂದು ಗಾಸಿಪ್ ಹಾಗೂ ಏನೋ ಒಂದು ಅನ್ಯಾಯ ನಡೀತಿದೆ, ಆ ಅನ್ಯಾಯನ ನೀವು ತಡೀತಿದ್ದೀರಾ, ಒಂದು ರಕ್ಷಣೆನ ಮಾಡ್ತಿದ್ದೀರಾ, ಒಂದು ಜೀವನ ರಕ್ಷಣೆ ಮಾಡ್ತಿದ್ದೀರಾ, ನಿಮ್ಮಿಂದ ಅದು ಸಾಧ್ಯ ಆಗ್ತಿದೆ. ಅದನ್ನ ವಿಷ್ಣುದೇವ ನಿಮಗೆ ತಿಳಿಸಿ ಹೇಳ್ತಿದ್ದಾರೆ. ಖಂಡಿತ ನಿಮ್ಮ ಕಣ್ಮುಂದೆ ಏನು ನಡೀತಿದೆ ಅದನ್ನ, ಆ ಮೋಸ ವಂಚನೆ ನಡೀತಿದೆ, ಅದನ್ನ ನೀವು ತಡೀತಿದ್ದೀರಾ, ಒಂದು ರಕ್ಷಣೆ ಮಾಡ್ತಿದ್ದಾರೆ, ಒಂದು ಪ್ರಾಣನ ರಕ್ಷಣೆ ಮಾಡ್ತಿದ್ದಾರೆ. ಯಾರೋ ಒಂದು ಅವರು ಏನಾದರೂ ರಾಂಗ್ ಡಿಸಿಷನ್ ತಗೊಳ್ಳೋದಾಗಿರಬಹುದು, ಅಥವಾ ಅವ್ರಿಗೇನಾದ್ರೂ ಸಮ್ ಆಕ್ಸಿಡೆಂಟ್ ಎನಿಥಿಂಗ್ ಏನಾದರೂ ಅವರ ಲೈಫಲ್ಲಿ ಆಗ್ತಿರೋ ಅದನ್ನ ನೀವು ತಡೀತಿದ್ದೀರಾ, ಅವರನ್ನ ಕಾಪಾಡ್ತಿದ್ದೀರಾ. ಆ್ಯಂಡ್ ಆ ಪುಣ್ಯನ ನೀವು ತುಂಬಾನೇ ಮುಂದಿನ ದಿನಗಳಲ್ಲಿ ಭಗವಂತ ನಿಮ್ಮನ್ನ ತುಂಬಾ ಒಳ್ಳೆ ಸ್ಥಾನ ಗೌರವದಲ್ಲಿ ನಿಮ್ಮನ್ನ ಇಡ್ತಿದ್ದಾರೆ. ಪಾಯಿಂಟ್ ನಂಬರ್ 2, ಎಸ್,
ಆಂಜನೇಯ ಸ್ವಾಮಿಗೆ ಏನಾದರೂ ನೀವು ಹರಕೆನ ಮಾಡಿದ್ರೆ ಅದು ಕೂಡ ಪೂರ್ಣ ಆಗ್ತಿದೆ. ಆಂಜನೇಯ ಆಶೀರ್ವಾದ ನಿಮ್ಮ ಮನೆಗೆ ರಕ್ಷಣೆಯಾಗಿ ಇದೆ. ಹಾಗೂ ನೀವು ತುಂಬ ಇನ್ನೋಸೆಂಟ್, ಮತ್ತೆ ಹೊರಗಡೆ ನೀವು ಎಲ್ಲರಿಗೂ ಎಷ್ಟು ಮಾತಾಡ್ತಾರೆ, ಎಷ್ಟೊಂದು ರಫ್ ಆಗಿದ್ದಾರೆ, ತುಂಬಾನೇ ಒಳ್ಳೆ ಮನಸ್ಥಿತಿನೇ ಇಲ್ಲ ಇವ್ರಿಗೆ ಯಾವಾಗ್ಲಿಂಗೆ ಅಂತ ಅನ್ಕೊಬಹುದು. ಬಟ್ ಬೈ ಬಾಟಮ್ ಆಫ್ ಆರ್ಟ್ ಮನಸ್ಸೊಳಗಡೆ ನೀವು ತುಂಬ ಒಳ್ಳೆ ವ್ಯಕ್ತಿ. ನಿಮ್ಮ ಥರ ಒಳ್ಳೆ ವ್ಯಕ್ತಿ ಸಿಗ್ಲಿಕ್ಕೆ ನಿಮ್ಮ ಸರೌಂಡಿಂಗ್ ಇರೋ ವ್ಯಕ್ತಿಗಳು ತುಂಬ ಪುಣ್ಯ ಮಾಡಿರಬೇಕು. ಆ್ಯಂಡ್ ನೀವು ಯಾರಿಗೂ ಕೆಟ್ಟದನ್ನು ಬಯಸೋದಿಲ್ಲ. ನಿಮ್ಮ ತಂಟೆಗೆ ಬಂದಾಗ ಆ ವ್ಯಕ್ತಿಗಳನ್ನ ನೀವು ಸುಮ್ಮನೆ ಕಳಿಸೋದಿಲ್ಲ. ಆ್ಯಂಡ್ ನೀವು ನಂಬಿರೋ ದೈವ ಶಕ್ತಿಯು ಕೂಡ ನಿಮ್ಮ ಸರೌಂಡಿಂಗ್ ಹೆಚ್ಚಾಗಿ ನಿಮ್ಮನ್ನು ಪ್ರೊಟೆಕ್ಷನ್ ಮಾಡಲಿಕ್ಕೆ ಇದೆ. ಎಸ್, ಈ ಒಂದು ವೀಕಲ್ಲಿ ನಿಮ್ಮ ಕೆಲಸಕ್ಕೆ ಏನು ಅಡೆತಡೆ ಆಗಬೇಕು ಅಂತ ಬಯಸಿದ್ದಾರೆ. ಸಣ್ಣ ಪುಟ್ಟ ನೆಗೆಟಿವಿಟಿ ಏನಾಗ್ತಿದೆ ಅದನ್ನು ಅವ್ರಿಗೆ ರಿವರ್ಸ್ ಬ್ಯಾಕ್ ಆಗಿ ಹೋಗ್ತಿದೆ. ಅದನ್ನು ಕೂಡ ನೀವು ಹೆಚ್ಚಾಗಿ ಅಬ್ಸರ್ವ್ ಮಾಡ್ತಿದ್ದೀರಾ. ಎಸ್, ಆ್ಯಂಡ್ ಹೆಚ್ಚು ನಿಮ್ಮ ಸರೌಂಡಿಂಗ್ ಇರೋ ವ್ಯಕ್ತಿಗಳು ನಿಮಗೆ ಒಂದು ರೆಸ್ಪಾನ್ಸಿಬಲ್ ಇಲ್ಲ, ಹಾಗೂ ರೆಸ್ಪಾನ್ಸ್ ಪರ್ಸನ್ ನೀವಲ್ಲ ಅಂತ ಅನ್ಕೊಂಡಿರಬಹುದು. ತುಂಬ ಎಲ್ಲನೂ ನೀವು ಈಸಿಯಾಗಿ, ತಮಾಷೆಯಾಗಿ, ಹ್ಯಾಪಿಯಾಗಿ ತಗೊಂಡಿದ್ದೀರಾ. ಈ ಒಂದು ವೀಕಲ್ಲಿ ನಿಮ್ಮ ಈಸಿಯಾಗಿ ತಗೊಂಡಿರೋ ಕೆಲಸಗಳು ತುಂಬಾನೇ ಅದು ಇನ್ನೊಬ್ರಿಗೆ ಇನ್ಸ್ಪಿರೇಷನ್ ಆಗುವಂಥ ಕೆಲಸನ ನೀವು ಮಾಡ್ತಿದ್ದೀರಾ ಈ ಒಂದು ವೀಕಲ್ಲಿ. ಪೈಲ್ ನಂಬರ್ 2. ಎಸ್, ನಾಳೆ ಆಗಬೇಕಾಗಿರೋ ಕೆಲಸನ ನೀವು ತುಂಬ ಇನ್ನು ಮುಂದೆ ಮಾಡೋಣ, ಇನ್ನೊಂದು ಬೇರೆ ವೀಕ್ ಮಾಡೋಣ, ಇನ್ನೊಂದು 4 ಡೇಸ್ ಬಿಟ್ಟು ಮಾಡೋಣ, ಇನ್ನೊಂದು 3 ಡೇಸ್ ಬಿಟ್ಟು ಮಾಡೋಣ. ಇವತ್ತು ಆಗಬೇಕಾಗಿರೋ ಕೆಲಸ ನಾಳೆ ಆಗಬೇಕಾಗಿರೋ ಕೆಲಸಗಳನ್ನ ಪೋಸ್ಟ್ಪೋನ್ ಮಾಡ್ಕೊಂಡು ಹೋಗ್ತಿದ್ದೀರಾ. ಸ್ವಲ್ಪ ಭಯ ಇದೆ, ಯಾರು ನಿಮಗೆ ಟ್ರಬಲ್ ಮಾಡಬಹುದು, ಇದಕ್ಕೆ ಏನಾದರೂ ವಿಘ್ನ ಆಗ್ಬೋದಾ, ತೊಂದರೆ ಆಗ್ಬೋದಾ ಅನ್ನೋ ಒಂದು ಮನಸ್ಥಿತಿ ಏನಿದೆ ಅದನ್ನ, ಆ ಒಂದು ಥಾಟ್ಸ್ನ ಈಚೆ ತೆಗೆದಾಕಿ ಖಂಡಿತ ನೀವು ಅನ್ಕೊಂಡಿರೋದನ್ನ ಮಾಡಲಿಕ್ಕೆ ಆಂಜನೇಯ ಸ್ವಾಮಿ ನಿಮಗೆ ಹೆಚ್ಚಿನ ಒಂದು ಪ್ರೊಟೆಕ್ಷನ್ನ ಮಾಡ್ತಿದ್ದಾರೆ. ಎಸ್, ಹಾಗೂ ನಿಮ್ಮ ಕೆಲಸದ ಸರೌಂಡಿಂಗ್ ಇರೋ ವ್ಯಕ್ತಿಗಳು ಸ್ವಲ್ಪ ನಿಮ್ಮ ಒಂದು ಹೆಸರು, ಗೌರವ, ಕೀರ್ತಿನ ಡೌನ್ ಮಾಡಲಿಕ್ಕೆ ವೇಟ್ ಮಾಡ್ತಿದ್ದಾರೆ. ಅವರಿಗೆ ಅವಕಾಶನ ಮಾಡಿಕೊಡ್ಬೇಡಿ, ಎಡವಬೇಡಿ, ಯೋಚಿಸಿ ನಿರ್ಧಾರ ತಗೊಳ್ಳಿ. ಆ್ಯಂಡ್ ಯಾರಿಗೂ ಪ್ರಾಮಿಸ್ನ ಮಾಡಬೇಡಿ, ಆ್ಯಂಡ್ ಯಾರಿಗೂ ತಮಾಷೆಗೂ ಪ್ರಾಮಿಸ್ನ ಮಾಡಬೇಡಿ ಈ ಒಂದು ವೀಕಲ್ಲಿ. ಬಿಕಾಸ್ ನಿಮ್ಮ ಸರೌಂಡಿಂಗ್ ಇರೋ ವ್ಯಕ್ತಿಗಳು ನೀವು ಯಾವಾಗ ಡೌನ್ ಆಗ್ತೀರಾ ಅನ್ನೋದನ್ನ ಹೆಚ್ಚಾಗಿ ಬಯಸುವಂತಹ ವ್ಯಕ್ತಿಗಳಾಗಿದ್ದಾರೆ ಈ ಒಂದು ವೀಕಲ್ಲಿ. ಒಳ್ಳೆ ವ್ಯಕ್ತಿಯು ನಿಮ್ಮ ಕಣ್ಣಿಗೆ ಈ ಒಂದು ವೀಕಲ್ಲಿ ಶತ್ರುವಾಗಿ ಕಾಣಿಸ್ತಿದ್ದಾರೆ. ಪೈಲ್ ನಂಬರ್ 2. ಎಸ್, ಆ್ಯಂಡ್ ತುಂಬ ದಿವಸಗಳಿಂದ ಯಾವುದೋ ಕೆಲಸಕ್ಕೆ ಕೈ ಹಾಕಿದ್ದೀರಾ, ಅದು ಯಾಕೋ ಆಗ್ತಾನೂ ಇಲ್ಲ, ಹಾಗೂ ಅದು ಕಂಪ್ಲೀಟಾಗೂ ಆಗ್ತಿಲ್ಲ, ಅದು ಸ್ಟಾಪು ಆಗ್ತಿಲ್ಲ, ಅಥವಾ ಇದನ್ನ ಬೇಡ, ಮುಂದೆ ಹೋಗೋಣ, ಬೇರೆ ಮಾಡೋಣ ಅನ್ನೋ ಒಂದು ಮೈಂಡ್ಸೆಟ್ ಇದೆ. ಸೊ ನಿಮ್ಮ ಒಂದು ಮೈಂಡ್ಸೆಟ್ ಏನಿದೆ ಅದನ್ನು ಕಂಪ್ಲೀಟ್ ಮಾಡಬೇಕು ಅನ್ನೋ ಏನು ಮೈಂಡ್ಸೆಟ್ ಇಟ್ಕೊಂಡಿದ್ದೀರಾ ಖಂಡಿತ ಅದನ್ನು ಕಂಪ್ಲೀಟ್ ಮಾಡ್ತೀರಾ. ನೀವು ಕೆಲವರಿಗಿಲಿ ಅದನ್ನು ಡ್ರಾಪ್ ಮಾಡಿ ಬೇರೆ ಒಂದು ಬಿಸ್ನೆಸ್ ಆಗಿರ್ಬೋದು, ಬೇರೆ ನಿರ್ಧಾರಗಳಾಗಿರಬಹುದು, ಅಥವಾ ಬೇರೆ ಏನೋ ನೀವು ನಿಮ್ಮ ಒಂದು ಕೆರಿಯರ್ಗೆ ಸಂಬಂಧಪಟ್ಟಾಗೆ ಡಿಸಿಷನ್ಸ್ನ ತಗೋತಿದ್ರೆ ಖಂಡಿತ ಅದರಲ್ಲಿ ಹೆಚ್ಚಿನ ಒಂದು ಬದಲಾವಣೆನ ನೀವು ನೋಡ್ತಿದ್ದೀರಾ. ಆ್ಯಂಡ್ ಈ ಒಂದು ವೀಕ್ ನಿಮಗೆ ಬಹಳಷ್ಟು ಅವಕಾಶಗಳು ಸಿಗ್ತಿದೆ. ಅವಕಾಶನ ನೀವು ಮಿಸ್ ಮಾಡ್ಕೋಬೇಡಿ, ಆ್ಯಂಡ್ ಅದನ್ನು ಯಾರೊಟ್ಟಿಗೂ ಶೇರ್ ಮಾಡಬೇಡಿ. ಆ್ಯಂಡ್ ನಿಮ್ಮ ಸರೌಂಡಿಂಗ್ ಇರೋ ವ್ಯಕ್ತಿಗಳನ್ನ ಹಾಗೆ ಹೇಳಿದಾಗೆ ನಿಮ್ಮ ಹತ್ರ ಇರುವಂತಹ ಹಣಕಾಸಿನ ಒಂದು ಕಣ್ಣ ದೃಷ್ಟಿ ಹೆಚ್ಚಾಗಿ ಇದೆ ಈ ಒಂದು ವೀಕಲ್ಲಿ. ಬಿಕಾಸ್ ನಿಮ್ಮಿಂದ ಅವರು ಹಣನ ಸಹಾಯ ಪಡೆದುಕೋತಿದ್ದಾರೆ. ಅವರು ನಿಮ್ಮ ಒಂದು ಪ್ರೀತಿಗೆ, ನಿಮ್ಮ ಒಂದು ಗೌರವ ಬೆಲೆ ಕೊಡ್ತಿಲ್ಲ, ಅವ್ರು ಬರೀ ಕೊಡ್ತಿರೋದು ಹಣಕ್ಕೆ ಮಾತ್ರ. ಸೊ ನಿಮ್ಮ ಹತ್ರ ಬರ್ತಿರೋ ವ್ಯಕ್ತಿಗಳು ನಿಮ್ಮ ಹತ್ರ ಇರೋ ಅಮೌಂಟ್ಗೆ ಹೆಚ್ಚಾಗಿ ನಿಮ್ಮ ಜೊತೆ ಹೆಚ್ಚಾಗಿ ಪ್ರೀತಿಯಿಂದ ಮಾತಾಡ್ತಿದ್ದಾರೆ. ನೀವು ಅವ್ರಿಗೆ ಏನಾದ್ರು ಅಮೌಂಟ್ ಕೊಟ್ಟರೆ ವಾಪಸ್ ಅದು ನಿಮ್ಮ ಕೈಗೆ ಸೇರೋದು ತುಂಬ ಕಷ್ಟ ಆಗುತ್ತೆ. ಆ ವ್ಯಕ್ತಿಯ ಇನ್ನೊಂದು ಮುಖವಾಡಗಳು ನಿಮಗೆ ಕಣ್ಣಿಗೆ ಕಾಣಿಸ್ತಿದೆ. ಎಸ್, ಪೈಲ್ ನಂಬರ್ 2. ಎಸ್, ಮೇಕಪ್ಸ್ಗೆ ಸಂಬಂಧಪಟ್ಟಾಗೆ ಏನಾದರೂ ಕೋರ್ಸಸ್ನ ನೀವು ಜಾಯಿನ್ ಆಗಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಂಡಿದ್ದೀರಾ.
ಎಜುಕೇಷನ್ ಕೂಡ ಕಂಪ್ಲೀಟ್ ಮಾಡ್ಕೋತಿದ್ದೀರಾ ಆ್ಯಂಡ್ ಹೈಯರ್ ಸ್ಟಡೀಸ್ ಬಗ್ಗೆ ಏನು ಗಮನ ಕೊಡ್ತಿದ್ದೀರಾ. ಖಂಡಿತ ಆ ಒಂದು ನಿರ್ಧಾರ ನೀವೇನು ತಗೋತಿದ್ದೀರಾ ನಿಮ್ಮ ತಂದೆ ತಾಯಿಯ ಆಶೀರ್ವಾದದಿಂದ ಮುಂದೆ ಹೋಗಿ ಇನ್ನಷ್ಟು ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ, ಕಾನ್ಫಿಡೆನ್ಸ್ ಸಿಗುತ್ತೆ. ಹಾಗೂ ನಿಮ್ಮ ಎನರ್ಜಿ ಕೂಡ ನಿಮ್ಮ ತಂದೆ ತಾಯಿ ನಿಮ್ಗೆ ಇನ್ನಷ್ಟು ಎನರ್ಜೀಸ್ನ ನಿಮಗೆ ಕೊಡ್ತಿದ್ದಾರೆ. ಯೂನಿವರ್ಸ್ ಕೂಡ ನಿಮಗೆ ಇನ್ನಷ್ಟು ಎನರ್ಜೀಸ್ನ ಕೊಡ್ತಿದ್ದಾರೆ. ಎಸ್, ಈ ಒಂದು ವೀಕಲ್ಲಿ ಹೆಚ್ಚು ನೀವು ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡ್ತಿದ್ದೀರಾ. ಏನು ಕೀ ಲಾಕ್ ಆಗಿದೆ ಆ ಕೀ ಓಪನ್ ಆಗ್ತಿದೆ, ಏನು ಟೆನ್ಷನ್ ಇದೆ ಅದರಿಂದ ಒಂದು ಸ್ಟ್ರೆಸ್ ಇದೆ ಆ ಸ್ಟ್ರೆಸ್ಸಿಂದ ಈಚೆ ಬರ್ತಿದ್ದೀರಾ. ಗುಡ್ ನ್ಯೂಸ್ ಕೂಡ ಕೇಳ್ತಿದ್ದೀರಾ, ಬ್ಯಾಡ್ ನ್ಯೂಸ್ ಕೂಡ ಕೇಳ್ತಿದ್ದೀರಾ. ಹಾಗೂ ನೀವು ಅಂದ್ಕೊಂಡಿರೋ ಕೆಲಸನ ನೀವು ಮಾಡ್ತಿದ್ದೀರಾ. ಈ ಒಂದು ವೀಕಲ್ಲಿ ಜಾಬ್ ಕೂಡ ಸಿಗ್ತಿದೆ. ಯಾರಿಲ್ಲಿ ನೀವು ಸೋಂಬೇರಿಯಾಗಿದ್ದೀರಾ, ಇಷ್ಟು ದಿವಸಗಳಿಂದ ನಿಮಗೆ ಯಾವುದೂ ಕೂಡ ಜಾಬ್ ಸಿಗ್ತಿಲ್ಲ, ಹೆಚ್ಚು ನೀವು ಟೆನ್ಷನ್ ತಗೋತಿದ್ದೀರಾ ನಿಮ್ಮ ಜಾಬ್ ವಿಚಾರವಾಗಿ, ನಿಮ್ಗೆ ಯಾರು ಹರ್ಟ್ ಮಾಡಿ ಟಾಂಟ್ ಮಾಡಿದ್ದಾರೆ ಅವ್ರಿಗೆ ಒಂದು ವೀಕಲ್ಲಿ ಒಂದು ಉತ್ತರನ ಕೊಡ್ತಿದ್ದೀರಾ. ನೀವು ಇಷ್ಟಪಟ್ಟಿರೋ ಪರ್ಸನ್ನ ನೀವು ಭೇಟಿ ಮಾಡ್ತಿದ್ದೀರಾ. ಎಸ್, ನೀವು ಅಂದ್ಕೊಂಡಿರೋದನ್ನೆಲ್ಲವೂ ಸಕ್ಸಸ್ ಆಗಿ ಈ ಒಂದು ವೀಕಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಿದ್ದೀರಾ, ಮೆಡಿಟೇಷನ್ ಮಾಡ್ತಿದ್ದೀರಾ, ಮನಸ್ಸಿಗೆ ಸಮಾಧಾನ ಸಿಗ್ತಿದೆ. ಎಸ್, ನೇಚರ್ ಸೈನ್ ಕೂತು ಮೆಡಿಟೇಷನ್ ಮಾಡಬೇಕು ಅಂತ ಒಂದು ಪ್ಲ್ಯಾನ್ ಕೂಡ ಮಾಡ್ತಿದ್ದೀರಾ. ಖಂಡಿತ ನೀವೆಲ್ಲಿ ಟ್ರಾವೆಲ್ ಮಾಡ್ತಿದ್ದೀರಾ ಆ ಒಂದು ಸ್ಥಳದಲ್ಲಿ ನೀವು ಹೆಚ್ಚಿನ ಒಂದು ಮನಸ್ಸಿಗೆ ಒಂದಿಷ್ಟು ಶಾಂತಿ ಹಾಗೂ ನೆಮ್ಮದಿ ನಿಮಗೆ ಸಿಗ್ತಿದೆ. ಎಸ್, ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ, ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ ನನ್ನ ಜೊತೆ ಇದೇ ರೀತಿಯಾಗಿರಲಿ. ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್. ಆ್ಯಂಡ್ ಈ ಒಂದು ರೀಡಿಂಗ್ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಬಾಯ್.